ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನೀವುಗಳೆಲ್ಲರೂ ಕೂಡ ಈಗ ಸಿದ್ದರಾಮೇಶ್ವರ ಒಂದು ಜಯಂತ್ಯೋತ್ಸವ ಸಂದರ್ಭದಲ್ಲಿ ಪೂಜೆ ಮತ್ತು ಪ್ರಾರ್ಥನೆ ಮತ್ತು ವಚನ ಪಠಣ ಎಲ್ಲದಕ್ಕೂ ಕೂಡ ನೀವು ಭಾಗಿಯಾಗಿದ್ದೀರ. ಸಿದ್ದರಾಮೇಶ್ವರ ಒಂದು ಸಂಕ್ಷಿಪ್ತ ಜೀವನ ಪರಿಚಯವನ್ನು, ಜೀವನ ಚರಿತ್ರೆಯನ್ನು ನನಗೆ ಹೇಳ್ತೇನೆ ಮೊದಲಾಗಿ. ಆ ನಂತರದಲ್ಲಿ ಅವರೊಂದು ವಚನದ ವಿಶ್ಲೇಷಣೆಯನ್ನು ಕೂಡ ನಾನು ಮಾಡ್ತೇನೆ. ಚನ್ನಬಸವಣ್ಣರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಾಯ ಕಲ್ಪಿದಿಂದ ಭೋಗಾದಿ ಭೋಗಗಳ ಭೋಗಿಸಬಲ್ಲಡೆ ದೇವಲೋಕವೇ ಸರ್ವತಃ ಸಾರೋಗ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಇಂತಿ ಚತುರ್ವಿಧನೆ ಮೇಲೆ ಶಿವನ ಶ್ರೀಪಾದವಿರಬಲ್ಲಡೆ ಕೈಲಾಸವೇ ಕಲ್ಯಾಣ ಲಿಂಗವೇ ತಾನೇ ಲಿಂಗವಾಗಿರಬಲ್ಲ ಅಸಮ ಯೋಗಿ ಸಿದ್ದರಾಮಯ್ಯ ದೇವರ ಶ್ರೀಪಾದದಲ್ಲಿ ಎಂದೆಂಪೆ ಹೇಳ ಪ್ರಭುವೆ ಕೂಡ ಜನಸಂಗಮ ದೇವ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಚನ್ನಬಸವಣ್ಣರು ಯಾರು? ಚನ್ನಬಸವಣ್ಣರು ಸಿದ್ದರಾಮೇಶ್ವರ ಗುರು. ಆ ಚನ್ನಬಸವಣ್ಣರು ಸಿದ್ದರಾಮೇಶ್ವರ ಬಗ್ಗೆ ಹೇಳ್ತಾರೆ, ಸಿದ್ದರಾಮಯ್ಯ ದೇವರ ಶ್ರೀಪಾದದಲ್ಲಿ ಎಂದೆಂಪೆ ಹೇಳ ಅಂತ ತಿಳ್ಕೊಂಡ್ಬಿಟ್ಟು. ಅಂದ್ರೆ ಇಲ್ಲಿ ಗುರು ಶಿಷ್ಯ ಸಂಬಂಧ ಅಂತ ತಿಳ್ಕೊಂಡು ಅದು ಹೇಗಿರಬೇಕು ಅಂತ ತಿಳ್ಕೊಂಡು ಆಧ್ಯಾತ್ಮಿಕ ಜಗತ್ತಿಗೆ ಬಸವಣ್ಣರು ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ರು ಅಂತ ತಿಳ್ಕೊಂಡು ಈ ವಚನ ಮೂಲಕವಾಗಿ ನೋಡ್ತಾ ಇದ್ದೇವೆ. ಬೇಕಾದಷ್ಟು ನೋಡ್ತೇವೆ, ಆದ್ರೆ ಹಿಂದೆ ಇಂಥ ಸಂಬಂಧವನ್ನ ನಾವೆಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಂದೂ ಇಲ್ಲ. ಅಂದ್ರೆ ಬಸವಣ್ಣನ ಪೂರ್ವದಲ್ಲೂ ಕೂಡ ಇರಲಿಲ್ಲ, ಅವರ ನಂತರದಲ್ಲೂ ಕೂಡ ಇಲ್ಲ, ಈಗಂತೂ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ನೋಡ್ತೇವೆ. ಅಂತ ಒಂದು ಗುರು ಶಿಷ್ಯ ಸಂಬಂಧ. ಗುರುವಿನಲ್ಲಿ ನಾನು ಗುರು ಅಂತಕ್ಕಂಥ ಒಂದು ಅಹಂ ಇರಬಾರ್ದು. ತಾನು ಗುರು ಅಂತಕ್ಕಂಥ ಅಹಂ ಇದೆ, ಆತ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಷ್ಯನ ಒಂದು ಜ್ಞಾನಕ್ಕೆ, ಶಿಷ್ಯನ ಸಾಧನೆಗೆ ತಲೆದೂಗತಕ್ಕಂಥ ಒಂದು ಮನೋಭಾವ ಅಲ್ಲಿ ಗುರುವಿರಬೇಕು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ. ಅದರಿಂದ ಬಸವಣ್ಣರು ಕೊಡ್ತಕ್ಕಂಥ ಈ ಒಂದು ಗುರುಷ್ಯ ಸಂಬಂಧ ಅದು ಬಹಳ ಅಪೂರ್ವವಾಗಿತ್ತು ಅಂತ ತಿಳ್ಕೊಂಡ್ಬಿಟ್ಟು ನಾವು ಈ ವಚನಗಳ ಮೂಲಕವಾಗಿ ನೋಡಬಹುದು. ಇಲ್ಲಿ ಚನ್ನಬಸವಣ್ಣರು ಸಿದ್ದರಾಮೇಶ್ವರನ ಅಸಾಮಾನ್ಯ ಯೋಗಿ ಅಂತ ತಿಳ್ಕೊಂಡು ಮನಪೂರ್ವಕವಾಗಿ ಕೊಂಡಾಡ್ತಾ ಇದ್ದಾರೆ. ಅಂದ್ರೆ ಅವರ ವ್ಯಕ್ತಿತ್ವ ಆಗಿತ್ತು ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾ ಇದ್ದಾರೆ. ಅಂತ ಅಸಮಯೋಗಿ ಸಿದ್ದರಾಮೇಶ್ವರ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಸಿದ್ದರಾಮೇಶ್ವರ ತಾಯಿ ಸುಗ್ಗವೆ ತಿಳ್ಕೊಂಡು, ಅನಂತರ ಅವರ ತಂದೆ ಹೆಸರು ಮುದ್ದೇಗೌಡ, ಅವರ ಊರು ಸೊನ್ನಲಾಪುರ. ಒಂದು ಸಂದರ್ಭ ಬರ್ತದೆ, ರೇವಣಸಿದ್ಧ ಅಂತಕ್ಕಂಥ ಒಬ್ಬ ಜಂಗಮರು ಅವರು ಪುರುಷ ಹೊರಟಿರ್ತಾರೆ. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಪುರುಷ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಸೊನ್ನಲಾಪುರದ ಹತ್ರ ಬರ್ತಾರೆ. ಸೊನ್ನಲಾಪುರದ ಹತ್ರ ಬರ್ತಾರೆ. ಸೊನ್ನಲಾಪುರ ಊರಿಗೆ ಹೋಗ್ಬೇಕು ಅಂತ ಇರಲಿಲ್ಲ, ಅದರ ಪಕ್ಕದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಸನ್ನಿವೇಶ. ಆ ಸಂದರ್ಭದಲ್ಲಿ ಅವರು ಶಿಷ್ಯರ ಜೊತೆಗೆ ತುಂಬಾ ಜಾಸ್ತಿ ಜನ ಶಿಷ್ಯರ ಜೊತೆಗೆ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಕ್ಕೆ ಅಲ್ಲಿ ರೇವಣಸಿದ್ಧ ಅಲ್ಲಿ ನಿಂತು ಬಿಡ್ತಾರೆ. ನಿಲ್ತಾರೆ. ಹಾಗೆ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಯಾಕೆ ನಿಂತು ಬಿಟ್ಟಲ್ಲ ಅಂತ ತಿಳ್ಕೊಂಡು ನಿಂತು ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಊರ ಕಡೆಗೆ ಹೊರಡ್ತಾರೆ. ಅಂದ್ರೆ ಸೊನ್ನಲಾಪುರ ಊರ ಕಡೆಗೆ ಅವ್ರು ಪ್ರಯಾಣ ಬೆಳೆಸ್ತಾರೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ಶಿಷ್ಯರಿಗೆ ಊರ ಕಡೆಗೆ ಹೋಗ್ತಾ ಇದ್ದಾರಲ್ಲ, ಪರುಷ್ಯ ದಾರಿ ಬೇರೆ ಕಡೆ ಹೋಗ್ಬೇಕಾಗ್ತಕ್ಕದ್ದು, ಆದ್ರೆ ಊರಿನ ಕಡೆಗೆ ಹೋಗ್ತಾ ಇದ್ದಾರೆ ಸೊನ್ನಾಪುರದ ಕಡೆಗೆ ಅಂತ ಆಶ್ಚರ್ಯ ಆಗುತ್ತೆ. ಆದ್ರೆ ಏನು ಮಾತಾಡೋದಿಲ್ವಲ್ಲ, ಅವಾಗ ಏನ್ ಮಾಡ್ತಾರೆ, ಅವ್ರು ಹೋಗ್ತಾ ಇರ್ತಾರೆ. ಯಾರು ರೇವಣಸಿದ್ಧರು ಊರಿನ ಕಡೆ ಹೋಗ್ತಾ ಇರ್ತಾರೆ. ಅವರ ಶಿಷ್ಯರನ್ನು ಕೂಡ ಅವರ ಹಿಂದೆ ಹೋಗಿ ಮಾಡ್ತಾರೆ. ಊರಿನ ಜನ ಆ ರೇವಣಸಿದ್ಧರನ್ನು ನೋಡ್ತಾರೆ. ಅವರೊಬ್ಬ ಮಹಾಜಂಗಮ ಅಂತ ಕೂಡ ಪ್ರಸಿದ್ಧಿ ಪಡಿರ್ತಕ್ಕಂಥವ್ರು. ಆ ಜಂಗಮರು ಬರ್ತಾ ಇದ್ದಾರೆ ಊರಿಗೆ ಅಂತ ತಿಳ್ಕೊಂಡು ಇದಕ್ಕೆ ಆಶ್ಚರ್ಯ ಆಗುತ್ತೆ ಊರಿನ ಜನಕ್ಕೆ. ಅವರೆಲ್ಲರೂ ಕೂಡ ಸಂಭ್ರಮದಿಂದ ಅವ್ರನ್ನ ಬರಮಾಡ್ಕೊಳ್ಳಿಕ್ಕೆ ಅಂತ ತಿಳ್ಕೊಂಡು ಅಲ್ಲಿ ನೋಡ್ತಾರೆ. ಆದ್ರೆ ಯಾರ ಮಾತಿಗೂ ಅವ್ರ ಗಮನ ಕೊಡೋದಿಲ್ಲ, ಯಾವ ಸಂಭ್ರಮಕ್ಕೂ ಕೂಡ ಅವ್ರ ಗಮನ ಕೊಡೋದಿಲ್ಲ, ಯಾವ ಸ್ವಾಗತಕ್ಕೂ ಕೂಡ ಅಲ್ಲಿ ರೇವಣಸಿದ್ಧರು ಗಮನ ಕೊಡೋದಿಲ್ಲ. ನೇರವಾಗಿ ಹೋಗ್ತಾ ಇರ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಊರಿನ ಜನಕ್ಕೆಲ್ಲ ಆಶ್ಚರ್ಯ ಆಗುತ್ತೆ. ಅವರು ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಅವರು ನೇರವಾಗಿ ಎಲ್ಲಿ ಹೋದ್ರು ಅಂತಂದ್ರೆ ಆ ಮುದ್ದೇಗೌಡ ಮತ್ತು ಸುಗ್ಗವೆ ಅಂತ ತಿಳ್ಕೊಂಡಿದ್ರಲ್ಲ ಅವರ ಮನೆಗೆ ಹೋದ್ರು. ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಹತ್ರ ಅಲ್ಲಿ ಆ ರೇವಣಸಿದ್ಧರು ಆ ಮುದ್ದೇಗೌಡರು ಮತ್ತೆ ಸುಗ್ಗವೆ ದೂರದಿಂದ ನೋಡ್ತಾ ಇದ್ದಾರೆ. ಅವ್ರು ಎಲ್ಲರೂ ಹಾಗೆ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಅವರ ಮನೆಗೆ ಬಂದ್ಬಿಡ್ತಾರೆ. ಅವ್ರಿಗೆ ಗಾಬರಿ ಆಗೋಗ್ಬಿಡುತ್ತೆ. ಯಾರು ಸುಗ್ಗವೆ ಮತ್ತು ಮುದ್ದೇಗೌಡರು ಬಹಳ ಗಾಬರಿ ಆಗುತ್ತೆ. ಇದ್ದಕ್ಕಿದ್ದಂಗೆ ಇಷ್ಟು ಜನ ಸಮೂಹ ಹೀಗೆ ನಮ್ಮ ಮನೆ ಕಡೆ ಬರ್ತಾ ಇದೆಯಲ್ಲ, ಅದ್ರೊಬ್ಬ ಮಹಾನ್ ಜಂಗಮ ನಮ್ಮ ಮನೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಸರಿ ಅವರು ಬಂದವರೇ ಸುಗ್ಗವೆನ ನೋಡ್ತಾರೆ. ರೇವಣಸಿದ್ಧರು ಸುಗ್ಗವೆ ನೋಡ್ತಾರೆ. ಸುಗ್ಗವೆ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಆ ಸುಗ್ಗವೆಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ.
ಅಂದ್ರೆ ಹೇಗಾಗಿರ್ಬೇಕು ಅವರ ಪರಿಸ್ಥಿತಿ ನೋಡ್ಕೊಳ್ಳಿ. ಸುಗ್ಗವಿಯ ಪರಿಸ್ಥಿತಿ ಹೇಗಾಗಿರ್ಬೇಕು ನೋಡ್ಕೊಳ್ಳಿ. ಸಾಷ್ಟಾಂಗ ನಮಸ್ಕಾರ ಗಾಬರಿ ಆಗೋಗ್ಬಿಡುತ್ತೆ, ಗಾಬರಿ ಆಗೋಗ್ಬಿಡುತ್ತೆ. ಆ ನಂತರ ರೇವಣ ಸಿದ್ಧರು ಎದ್ದಾಡ್ತಾರೆ. ಎದ್ದು ಬಿಟ್ಟು ಅವ್ರು ಹೇಳ್ತಾರೆ, ನಿನಗಲ್ಲಮ್ಮ ನಾನು ನಮಸ್ಕಾರ ಮಾಡಿದ್ದು ಅಂತ ಹೇಳಿ. ನಿನಗೆಲ್ಲ ನಮಸ್ಕಾರ ಮಾಡಿದ್ದು ಮತ್ತೆ ಯಾರಿಗೆ ಅಂತಂದ್ರೆ, ನಿನ್ನ ಗರ್ಭದಲ್ಲಿ ಒಂದು ಮಹಾನ್ ಚೇತನ ಬರ್ತಾ ಇದೆ, ನಿನ್ನ ಗರ್ಭದಲ್ಲಿ ಒಂದು ಮಹಾನ್ ಚೇತನ ಬರ್ತಾ ಇದೆ. ಆ ಚೇತನಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಮಹಾ ಸಿದ್ಧಿ ಪುರುಷ ಬರ್ತಾ ಇದ್ದಾರೆ, ಅವರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ ಹೇಳ್ತಾರೆ. ಅಷ್ಟೇ ಇಲ್ಲ, ಅವ್ರು ಮತ್ತೆ ಮುಂದೆ ಹೇಳ್ತಾರೆ, ನಿನಗೆ ಮಗು ಹುಟ್ಟುತ್ತದೆ, ಆ ಮಗುವಿಗೆ ನೀನು ಸಿದ್ದರಾಮೇಶ್ವರ ಅಂತ ತಿಳ್ಕೊಂಡು ಹೆಸರಿಡಬೇಕು ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಅವ್ರು ಹೊರಟು ಬಿಡ್ತಾರೆ. ಆ ಸುಗ್ಗವಿಗೆ ಗಾಬರಿ ಆಗತ್ತೆ ಇನ್ನಷ್ಟು. ಯಾಕೆಂತಂದ್ರೆ ಮಗುವನ್ನ ಪಡಿತಕ್ಕಂಥ ವಯಸ್ಸಲ್ಲ ಆಗಿದೆ, ಆಗಲೇ ಮುಖ ಎಲ್ಲ ಸುಖಗಟ್ಟಿರ್ತದೆ, ವಯಸ್ಸಾಗಿರ್ತದೆ. ಇಂಥ ಸನ್ನಿವೇಶದಲ್ಲಿ ಈ ಜಂಗಮ ಹೀಗೆ ಬಂದು ಹೇಳ್ತಾ ಇದ್ದಲ್ಲ ಅಂತ ತಿಳ್ಕೊಂಡು ಅವರಿಗೆ ಆಶ್ಚರ್ಯ ಆಗುತ್ತೆ, ಒಂದ್ಸತಿ ಗಾಬರಿ ಆಗುತ್ತೆ. ಆದ್ರೆ ಅವರ ಮಾತು ನಿಜ ಆಗಿರುತ್ತೆ. ಅಲ್ಲಿ ಸುಗ್ಗಮ ಮುಂದೆ ಗರ್ಭವತಿ ಆಗ್ತಾರೆ. ಆ ನಂತರದಲ್ಲಿ ಅಲ್ಲಿ ಮಗು ಹುಟ್ಟುತ್ತೆ ಅಂತ ತಿಳ್ಕೊಂಡು ಅಲ್ಲಿ ಕಥೆಯನ್ನು ಬರ್ತದೆ. ಹೀಗೆ ಬಂದಾಗ ಈ ಸಿದ್ದರಾಮೇಶ್ವರು ಮಗುವಾಗಿ ಹುಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಮಗುವಿಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಏನ್ ಮಾಡ್ತಾರೆ, ಮನೆ ದೇವರು ಅಂತ ತಿಳ್ಕೊಂಡ್ಬಿಟ್ಟು ಧೂಳಿ ಮಾಕಾಳ ಅಂತ ಹೆಸರಿಡ್ಬಿಡ್ತಾರೆ. ಧೂಳಿ ಮಾಕಾಳ ಅಂತ ಹೆಸರಿರ್ತಾರೆ. ಸಿದ್ದರಾಮೇಶ್ವರ ಅಂತ ಹೆಸರಿಡಕ್ ಹೋಗೋದಿಲ್ಲ, ಧೂಳಿ ಮಾಕಾಳ ಅಂತ ಹೆಸರಿರ್ತಾರೆ. ಆ ಮಗು ಧೂಳಿ ಮಾಕಾಳ ಅಂತ ಕರೆದ್ರೆ ಯಾವ ಕಡೆಗೂ ಹೋಗ್ತಾ ಇರಲಿಲ್ಲ. ಅದೇ ಯಾರಾದ್ರೂ ಕೂಡ ಸಿದ್ದರಾಮೇಶ್ವರ ಅಂತ ತಿಳ್ಕೊಂಡು ಆ ಹಿಂದೆ ಹೇಳೋಗಿದ್ದೆಲ್ಲ ಆ ಮಾತು ಜ್ಞಾಪಕ ಇಟ್ಕೊಂಡ್ಬಿಟ್ಟು ಹೇಳ್ತಾ ಹೋದ್ರೆ ಆಗ ಮಗು ಎಚ್ಚರ ಆಗ್ತಿತ್ತ, ಅಂದ್ರೆ ಅವ್ರ ಕಡೆ ಹೋಗ್ಬಿಡ್ತಾ ಇತ್ತು. ಆ ನಂತರದಲ್ಲಿ ಮಗು ಬೆಳವಣಿಗೆ ಆಗ್ತಾ ಇದೆ. ಮಗು ಬೆಳವಣಿಗೆ ಆಗ್ತಾ ಇದ್ದಾಗ ಆ ಮಗು ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಯಾರ ಒಬ್ಬರತ್ರನೂ ಕೂಡ ಮಾತಾಡ್ತಾ ಇಲ್ಲ. ಇದು ತಂದೆ ತಾಯಿಗಳಿಗೆ ಬಹಳ ಒಂದು ಆಶ್ಚರ್ಯ ಆಗುತ್ತೆ, ಮತ್ತೆ ಗಾಬರಿ ಆಗುತ್ತೆ. ಹಿಂದೆ ಮಗು ಯಾರ ಹತ್ರ ಮಾತಾಡ್ತಿಲ್ಲ ಅಂತ ಎಲ್ಲೋ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಾತಾಡ್ತಾ ಇದೆ. ತನ್ನ ತಂದೆಯನ್ನ ಅಪ್ಪ ಅಂತ ತಿಳ್ಕೊಂಡು ಕರೆದಿಲ್ಲ, ತನ್ನ ತಾಯಿಯನ್ನ ಅವ್ವ ಅಂತ ತಿಳ್ಕೊಂಡು ಕರೆದಿಲ್ಲ. ಆ ಮಗು ತನ್ನ ಪಾಡಿಗೆ ತಾನಿದೆ, ಎಲ್ಲೂ ಕೂಡ ಮಾತುಕತೆ ಇಲ್ಲ. ಈ ಇದ್ರ ಬಗ್ಗೆ ತಂದೆ ತಾಯಿಗಳಿಗೆ ಬಹಳ ಒಂದು ಚಿಂತೆ ಆಗಿತ್ತು. ಈ ಚಿಂತೆ ಆಗಿದೆ ತಂದೆ ತಾಯಿಗಳಿಗೆ. ಆದ್ರೆ ಬಾಲಕ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಚಿಂತನೆ ನಡೀತಾ ಇದೆ. ತಂದೆ ತಾಯಿಗಳಿಗೆ ಚಿಂತೆ ಆಗ್ತಾ ಇದೆ, ಆದ್ರೆ ಸಿದ್ದರಾಮೇಶ್ವರಲ್ಲಿ ಅಲ್ಲಿ ಚಿಂತನೆ ನಡೀತಿದೆ. ಅಗಾಧವಾಗಿರ್ತಕ್ಕಂಥ ಒಂದು ಚಿಂತನೆ ಅಲ್ಲಿ ನಡೀತಾ ಇದೆ. ಹೀಗೆ ಆಗುತ್ತೆ. ಮುಂದೆ ಅವರಿಗೆ ಶ್ರವಣ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡಾಗುತ್ತೆ. ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗೋದಿಲ್ಲ. ಒಟ್ಟಿನಲ್ಲಿ ಹುಟ್ಟು ವಿರಾಗದಿಂದ ಸಿದ್ದರಾಮೇಶ್ವರರು ಅಲ್ಲಿ ಬಂದು ತಿಳ್ಕೊಂಡು ನೋಡ್ತೇವೆ. ಆ ನಂತರದಲ್ಲಿ ಅವರ ನಂತರದ ಹಂತದಲ್ಲಿ ಅವರ ಜೀವನ ಸ್ಥಿತಿಗಳು ಅಲ್ಲಿ ಬದಲಾವಣೆ ಆಗ್ತಾ ಹೋಯಿತು. ಅನೇಕ ಸಿದ್ಧ ಪುರುಷರ ಒಂದು ಸಂಘದಿಂದ ವಿವಿಧ ರೀತಿಯ ಸಿದ್ಧಿಗಳನ್ನ ಅವ್ರು ಮೈಗೂಡಿಸ್ಕೊಂಡ್ಬಿಟ್ಟು ಸಿದ್ಧ ಪುರುಷರೇ ಆದ್ರು ಅಂತ ತಿಳ್ಕೊಂಡು ನಾವಲ್ಲಿ ನೋಡ್ತೇವೆ. ಹೀಗೆ ಮನಸ್ಸಿನಲ್ಲಿ ಅಗಾಧವಾಗಿರ್ತಕ್ಕಂಥ ಒಂದು ಚಿಂತನೆ ಇದ್ರೂ ಕೂಡ, ಆ ನಂತರದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ನಡೆದ್ರು ಕೂಡ, ಬಾಹ್ಯದಲ್ಲಿ ಜನಗಳ ಒಂದು ದೃಷ್ಟಿಕೋನ ನೋಡ್ಕೊಂಡಾಗ ಜನಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಬಿಟ್ಟು ಅಲ್ಲಿ ಧಾರ್ಮಿಕತೆಯಲ್ಲಿ ಮೈಗೂಡಿಸ್ಕೊಳ್ತಾರೆ ಸಿದ್ದರಾಮೇಶ್ವರರು ಅಂತ ತಿಳ್ಕೊಂಡು ಅಲ್ಲಿ ಬರ್ತದೆ. ಮುಂದೆ ಅವರು ರಾಣಿ ಚಾಮಲಾದೇವಿ ಅವರು ರಾಜಗುರು ಆಗ್ತಾರೆ. ಸೊನ್ನಲಿಗೆ ಕ್ಷೇತ್ರವನ್ನ ಅವರು ಧಾರ್ಮಿಕ ಕ್ಷೇತ್ರವನ್ನಾಗಿ ಅವರು ಬೆಳೆಸ್ತಾರೆ. ಆ ನಂತರದಲ್ಲಿ ಕೆರೆಗಳನ್ನ ಕಟ್ಟೋದು, ಬಾವಿಗಳನ್ನ ಕಟ್ಟೋದು, ದೇವಸ್ಥಾನಗಳನ್ನ ಕಟ್ಟೋದು, ಅರಮಟಿಗಳನ್ನ ಕಟ್ಟಿಸೋದು, ಈ ರೀತಿಯಲ್ಲಿ ಜನಹಿತ ಕಾರ್ಯಕ್ರಮಗಳನ್ನ, ಆ ನಂತರದಲ್ಲಿ ಧಾರ್ಮಿಕತೆಗೆ ಸರಿಯಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಆ ಜನಗಳನ್ನ ಎಚ್ಚರ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ಧಾರ್ಮಿಕತೆಗೆ ಒಪ್ಪಿಕೊಡ್ತಾರೆ ಹೊರತು ಅಲ್ಲಿ ಆಧ್ಯಾತ್ಮಿಕತೆಯನ್ನು ಜನಗಳು ಬೆಳೆಸೋದಿಲ್ಲ. ಈ ಸಂದರ್ಭದಲ್ಲಿ ಬಸವಣ್ಣರ ದೃಷ್ಟಿ ಸಿದ್ದರಾಮೇಶ್ವರನಲ್ಲಿ ಬೀಳುತ್ತದೆ. ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ. ಬಸವಣ್ಣರು ಮಂಗಳವೇಳೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಬಸವಣ್ಣರು ಮಂಗಳವೇಳೆಯಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗತ್ತೆ ಹೀಗೆ ಸಿದ್ದರಾಮೇಶ್ವರ ತಿಳ್ಕೊಂಡು ಸೊನ್ನಲಾಪುರದಲ್ಲಿದೆ ಅಂತ ತಿಳ್ಕೊಂಡು. ಆಗ ಬಸವಣ್ಣರು ತಾವೇ ಖುದ್ದಾಗಿ ಸೊನ್ನಲಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು, ಕೆರೆ ಭಾಗಗಳನ್ನ, ಅರಮನೆಗಳನ್ನ ಮಾಡ್ತಿರ್ತಕ್ಕಂಥ ಧಾರ್ಮಿಕ ಚಟುವಟಿಕೆಗಳೆಲ್ಲವನ್ನು ಕೂಡ ನೋಡ್ತಾರೆ. ಹೀಗೆ ಎಲ್ಲವನ್ನು ಕೂಡ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸಿದ್ದರಾಮೇಶ್ವರನ ಛೇಡಿಸ್ತಾರೆ. ನೀವೇ ಮಾಡ್ತಿರ್ತಕ್ಕಂಥ ಸೂಕ್ತ ಅಲ್ಲ, ಸರಿಯಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಆಗ ಸಿದ್ದರಾಮೇಶ್ವರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಧಾರ್ಮಿಕತೆಯ ಅಷ್ಟು ಜನಕ್ಕೆ ಧರ್ಮವನ್ನು ಬೋಧಿಸ್ತಿದ್ದೇನೆ, ಧಾರ್ಮಿಕತೆಯನ್ನು ಬೆಳೆಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅಲ್ಲಿ ಸಿದ್ದರಾಮೇಶ್ವರ ಮನಸ್ಸಿನಲ್ಲಿ. ಆದ್ರೆ ಬಸವಣ್ಣರು ಅಲ್ಲಿ ಹೇಳೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಸ್ವಲ್ಪ ಚೆನ್ನಾಗಿ ಜರೀತಾರೆ.
ಜರದ ಬಿಟ್ಟು ನೀವು ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಜನಗಳಲ್ಲಿ ಆಧ್ಯಾತ್ಮಿಕತೆಯನ್ನು ಬೆಳೆಸಲಿಕ್ಕೆ ಒಂದು ಧಾರ್ಮಿಕತೆ ಇಲ್ಲ, ಅದು ಮುಗ್ಧ ಭಕ್ತಿ ಮತ್ತು ಮೂಢ ಭಕ್ತಿ ಹೋಗುತ್ತೆ ಹೊರತು ಆಧ್ಯಾತ್ಮಿಕ ಭಕ್ತಿಯನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಬಸವಣ್ಣ ಹೇಳಿಬಿಟ್ಟು ಅವ್ರು ವಾಪಸ್ ಬರ್ತಾರೆ. ಸಿದ್ದರಾಮೇಶ್ವರಿಗೆ ಅವರು ಜರಿದಿದ್ದು ಹೋಗಿರ್ತಕ್ಕ ಮನಸ್ಸನ್ನು ತುಂಬಾ ಆಳವಾಗಿ ನಾಡ್ತದೆ, ತುಂಬಾ ಮನಸ್ಸಿಗೆ ನೋವಾಗ್ತದೆ, ತುಂಬಾ ನೋವಾಗ್ತದೆ. ಆದ್ರೆ ಆ ಜನಗಳ ಒಂದು ಸೆಳೆತ ಇರ್ತದಲ್ಲ, ಅವನ ಧಾರ್ಮಿಕತೆ ಈ ಕಡೆಗೆ ಬಲಿಕೆ ಬಿಡೋದಿಲ್ಲ. ಆದ್ರೆ ಮುಂದೆ ಬಸವಣ್ಣ ಏನ್ ಮಾಡ್ತಾರೆ, ಸಿದ್ದರಾಮೇಶ್ವರನ್ನ ಪರಿವರ್ತನೆ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಮುಂದೆ ಅವರು ಅಲೋಕ ಪ್ರಭುದೇವರನ್ನ ಅವ್ರು ಕಳಿಸ್ಕೊಡ್ತಾರೆ. ಮುಂದೆ ಬಸವಣ್ಣವರು ಕಲ್ಯಾಣಕ್ಕೆ ಹೋಗಿರ್ತಕ್ಕ ಸನ್ನಿವೇಶದಲ್ಲಿ ಅಲ್ಲಿ ಪ್ರಭುದೇವರು ಬರ್ತಾರೆ. ಪ್ರಭುದೇವರು ಬಸವಣ್ಣನ ಒಂದು ಗರುಡಿಯಲ್ಲಿ ಅವರು ಕೂಡ ತಯಾರಾಗಿರ್ತಕ್ಕಂಥವ್ರು. ಅಂತ ಪ್ರಭುದೇವರನ್ನ ಅಲ್ಲಿ ಬಸವಣ್ಣರು ಮತ್ತೆ ಕಳಿಸಿಕೊಡ್ತಾರೆ ಸುನ್ನಲಾಪುರಕ್ಕೆ. ಹೀಗೆ ಸುನ್ನಲಾಪುರಕ್ಕೆ ಕಳಿಸಿದಾಗ ಪ್ರಭುದೇವರು ಅಲ್ಲಿ ಸಿದ್ದರಾಮೇಶ್ವರನ ಪರಿವರ್ತನೆ ಮಾಡ್ತಾರೆ ಅಂತ ನೋಡ್ತೇವೆ. ಅದಕ್ಕೆ ಪರಿವರ್ತನೆ ಮಾಡ್ತಕ್ಕಂತನೂ ಕೂಡ ಅಲ್ಲಿ ಸಿದ್ದರಾಮೇಶ್ವರಿಗೆ ಬಸವಣ್ಣ ನೋಡ್ಬೇಕು ಅಂತಕ್ಕಂಥ ಒಂದು ತವಕ, ಒಂದು ಹಂಬಲ ತೀವ್ರವಾಗಿರ್ತಕ್ಕಂಥ ಆ ರೀತಿಯಲ್ಲಿ ಪ್ರಭುದೇವರು ಅಲ್ಲಿ ಸಿದ್ದರಾಮೇಶ್ವರಿಗೆ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ಬಸವಣ್ಣ ಮಾಡ್ತಕ್ಕಂಥ ಕಾರ್ಯಗಳೇನು, ಬಸವಣ್ಣ ಕೊಡ್ತಕ್ಕಂಥ ಇಷ್ಟಲಿಂಗದ ಬಗ್ಗೆ ಹೇಳ್ತಾರೆ, ಬಸವಣ್ಣ ಕೊಡ್ತಕ್ಕಂಥ ದಾಸೋಹದ ಬಗ್ಗೆ ಹೇಳ್ತಾರೆ. ಹೇಗೆ ಒಬ್ಬ ವ್ಯಕ್ತಿಯನ್ನ ಬಸವಣ್ಣ ಪರಿವರ್ತನೆ ಮಾಡ್ತಾರೆ, ಹೇಗೆ ಸರ್ವತೋಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಮಾಡ್ತಾರೆ ಅವ್ರನ್ನ ಅಂತ ತಿಳ್ಕೊಂಡು ಅಲ್ಲಿ ಮನದಟ್ಟು ಮಾಡಿರ್ತಾರೆ ಇಲ್ಲಿ ಪ್ರಭುದೇವರು. ಹೀಗೆ ಬಸವಣ್ಣವ್ರನ್ನ ದೃಷ್ಟಿಕೋನ, ಬಸವಣ್ಣರ ಒಂದು ವ್ಯಕ್ತಿತ್ವವನ್ನ ಅಲ್ಲಿ ಸಿದ್ದರಾಮೇಶ್ವರಿಗೆ ಅಲ್ಲಿ ಪೂರ್ಣವಾಗಿ ತಿಳಿಸಿಕೊಟ್ಟಾಗ ಸಿದ್ದರಾಮೇಶ್ವರಿಗೆ ಪರಿವರ್ತನೆ ಆಗುತ್ತೆ. ಅಲ್ಲ ಬಸವಣ್ಣನ ಕಾಣಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಕಲ್ಯಾಣಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಅಲ್ಲಿ ನೋಡ್ತಾರೆ. ಮುಂದೆ ಅವರು ಮಾತು ಹೇಳ್ತಾರೆ ಸಿದ್ದರಾಮೇಶ್ವರ, ಏನ್ ಹೇಳ್ತಾರೆ ಅಂದ್ರೆ, ಅಂದು ಬಸವಣ್ಣ ಬಂದು ಜರಿದು ಹೋದ ಮರೆದನೆ ಅನ್ನೋವ, ಜರಿದುದೇ ನನಗೆ ದೀಕ್ಷೆಯಾಗಿತ್ತು, ಆ ದೀಕ್ಷೆಯ ಗುಣದಿಂದ ಪರಪದಕ್ಕೆ ದೂರನಾದೆ. ಕಬ್ಬಿದ ಮಲ್ಲಿಕಾರ್ಜುನೆಯ ಬಸವಣ್ಣನ ಪರಮಾರಾಧ್ಯ ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಸಿದ್ದರಾಮೇಶ್ವರ ಅಂದ್ರೆ, ಬಸವಣ್ಣರಾಗ ಬಂದು ಜರದ್ರಲ್ಲ ಅದೇ ನನಗೆ ದೀಕ್ಷೆ ಆಯಿತು ಅಂತಕ್ಕಂಥ ಮಾತನ್ನ ಅಲ್ಲಿ ಸಿದ್ದರಾಮೇಶ್ವರ. ಎಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಅಲ್ಲಿ ಸಿದ್ದರಾಮೇಶ್ವರಲ್ಲಿ ಇತ್ತು. ಆಮೇಲೆ ಯಾವ ರೀತಿ ಬಸವಣ್ಣ ಕಂಡುಕೊಂಡು ಅಂತ ತಿಳ್ಕೊಂಡು ಕೂಡ ಅಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ತ್ರಿವಿಧಿಯಲ್ಲೂ ಕೂಡ ಒಂದ್ ಕಡೆ ಮಾತು ಬರೀತಾರೆ, ಬಹಳ ಚೆನ್ನಾಗಿ ತ್ರಿವಿಧಿಯಲ್ಲಿ ಬರೀತಾರೆ. ಏನು ಅಂದ್ರೆ, ಹೊಸುಳೆಯಾಗಿಯೂ ನಾನು ಕೆರೆವಾವಿ ದೇವಾಲಯ ವಿರಚಿಸಿ ಭವಕ್ಕೆ ಬಂದು ಫಲವನ್ನುಂಡು ನರಕಕ್ಕೆ ಬೀಳುವವನ ಕರುಣದಿ ಹಿಡಿದೆತ್ತಿ ಪರಿಗಣಿಸಿದ ಬಸವ ಯೋಗಿನಾಥ ಅಂತಕ್ಕಂಥ ಮಾತಾಡ್ತಾರೆ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ವಚನ ಇದೆ. ಸಿದ್ದರಾಮೇಶ್ವರರು ಪ್ರಾರಂಭಿಕವಾಗಿರ್ತಕ್ಕಂಥ ಹಂತದಲ್ಲಿ ಧಾರ್ಮಿಕತೆಯನ್ನು ಮೈಗೂಡಿಸ್ಕೊಂಡ್ಬಿಟ್ಟು ಧಾರ್ಮಿಕ ಜನರಿಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಹೇಳ್ತಾರೆ, ಹೊಸುಳೆಯಾಗಿ ನನಗೆ ಗೊತ್ತಿರಲಿಲ್ಲ ಅಂದ್ರೆ ನಾನು ಕೂಡ ತುಂಬಾ ಚಿಕ್ಕವನಾಗಿದ್ದೆ, ಮಗುವಾಗಿದ್ದೆ. ಇಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಗೊತ್ತಿರಲಿಲ್ಲ, ಕೇವಲ ಧಾರ್ಮಿಕತೆಯನ್ನು ರೂಢಿಸಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆರೆ, ಬಾವಿ, ದೇವಾಲಯ ಇವುಗಳನ್ನ ರಚಿಸ್ತಾ ಇದ್ದೆ. ಹೀಗೆ ಮಾಡ್ತಾ ಭವಕ್ಕೆ ಬಂದು ಬರುವಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಇಲ್ಲಿ ಬಸವಣ್ಣರಿಂದ ನಾನು ಪರಿವರ್ತನೆ ಆಗಿರ್ತಕ್ಕಂಥ ಒಂದು ಮಾತು ಸಿದ್ದರಾಮೇಶ್ವರ ವಚನದಲ್ಲೇ ಅಲ್ಲಿ ಬರೆದಿಟ್ಕೊಳ್ತಾರೆ. ಹೀಗೆ ಪ್ರಭುದೇವರು ಸಿದ್ದರಾಮೇಶ್ವರರಿಗೆ ಅಲ್ಲಿ ಹೇಳ್ತಾರೆ, ಸ್ಥಾವರವನ್ನ ಕಟ್ಟೋಕ್ಕಿಂತಲೂ ಕೂಡ ಜಂಗಮವನ್ನು ರೂಪಿಸುವಂತಕ್ಕಂಥ ಒಂದು ಸಂದೇಶವನ್ನ ಅಲ್ಲಿ ಮುಟ್ಟಿಸ್ತಾರೆ. ಯಾಕಂದ್ರೆ ಬಸವಣ್ಣರು ಸ್ಥಾವರಕ್ಕಿಂತಲೂ ಕೂಡ ಜಂಗಮಕ್ಕೆ ಮಹತ್ವ ಕೊಟ್ಟಿದ್ದು ಅಂತಕ್ಕಂಥದ್ದನ್ನ ಅಲ್ಲಿ ವಿವರಿಸ್ತಾರೆ ಅಂತ ತಿಳ್ಕೊಂಡು ನೋಡ್ತಾರೆ. ಆ ರೀತಿಯಲ್ಲಿ ಸಿದ್ದರಾಮೇಶ್ವರರು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಮಹಾಸಿದ್ಧಿಪುರುಷರು ಅವರು ಪರಿವರ್ತಿತರಾಗಿ ಕಲ್ಯಾಣಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಅಲ್ಲಿ ನೋಡ್ತಾರೆ. ಸಿದ್ದರಾಮೇಶ್ವರರು ಅವರು ಬರೆದಕ್ಕಂಥ ವಚನಗಳು 1992 ನಮಗೆ ಸಿಕ್ಕಿದೆ. ಅವರು ಎಷ್ಟು ಲಕ್ಷಗಟ್ಟಲೆ ವಚನಗಳು ಬರೆದಿದ್ದಾರೆ, ಆದ್ರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 1992 ವಚನಗಳು ಇಲ್ಲಿ ತನಕ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಅವರು ಬಸವಣ್ಣರ ಬಗ್ಗೆ ತ್ರಿವಿಧಿಗಳನ್ನ ಬರೆದಿದ್ದಾರೆ. ಶರಣರ ಬಗ್ಗೆ ಅಲ್ಲಿ ಮಿಶ್ರ ಸ್ತೋತ್ರ ತ್ರಿವಿಧಿ ಬರೆದಿದ್ದಾರೆ. ಅನಂತರ ಅಷ್ಟಾವರಣಗಳ ಬಗ್ಗೆ ಒಂದು ತ್ರಿವಿಧಿಗಳನ್ನ ಬರೆದಿದ್ದಾರೆ, ಸಂಕೀರ್ಣ ತ್ರಿವಿಧಿಗಳನ್ನ ಬರೆದಿದ್ದಾರೆ, ಶಿವಯೋಗ ಷಷ್ಠಲಾಭರಣ ಅಂತಕ್ಕಂಥ ತ್ರಿವಿಧಿಗಳನ್ನು ಕೂಡ ಅವರು ಬರೆದಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ತ್ರಿವಿಧಿಗಳು, ಆಧ್ಯಾತ್ಮಿಕದ ಅಲ್ಲಿ ಒಂದು ಒಳ್ಳೆ ಸ್ಥಿತಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ತ್ರಿವಿಧಿಗಳನ್ನ ನಾವೆಲ್ಲ ನೋಡ್ತೇವೆ. ಹೀಗೆ ಈ ಪ್ರಕಾರದಲ್ಲಿ ಅಲ್ಲಿ ಸಿದ್ದರಾಮೇಶ್ವರರು ಆ ಒಂದು ತ್ರಿವಿಧಿಗಳ ಮೂಲಕ ಮತ್ತು ವಚನಗಳ ಮೂಲಕವಾಗಿ ಇವತ್ತಿಗೂ ಕೂಡ ಅಲ್ಲಿ ಮಹಾನ್ ಗುರುವಾಗಿದ್ದಾರೆ. ಅವರ ಒಂದು ವಚನಗಳನ್ನ, ಅವರ ತ್ರಿವಿಧಿಗಳನ್ನ ನಾವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡಾಗ ನಮಗೆ ಬಸವಣ್ಣರ ವ್ಯಕ್ತಿತ್ವ ಹೇಗಿತ್ತು ಅಂತ ಗೊತ್ತಾಗುತ್ತೆ, ಆಧ್ಯಾತ್ಮಿಕತೆ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಆ ಸಿದ್ದರಾಮೇಶ್ವರದಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆ ಅಂತ ತಿಳ್ಕೊಂಡು ನಾವು ನೋಡ್ತೇವೆ. ಅದಕ್ಕೋಸ್ಕರ ಒಂಥರದಲ್ಲಿ ನಾವು ತುಂಬಾ ಧನ್ಯರು ಅಂತ ತಿಳ್ಕೊಂಡು ಅನಿಸ್ತದೆ. ಹೀಗೆ ಇಲ್ಲಿ ಬಸವಣ್ಣವರು ದೇವಾಲಯ ಕಟ್ಟಿಲ್ಲ,
ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕವನ್ನು ಕಟ್ಟೋದು. ಹೌದಾ? ಆನಂತರ ದೇಹವನ್ನೇ ದೇವಾಲಯ ಮಾಡ್ಕೊಂಡ್ಬಿಟ್ಟು ಪರಮಾತ್ಮನ ಅಲ್ಲಿ ಒಳಗೆ ನೋಡ್ಕೊಳ್ತಕ್ಕಂಥ ಒಂದು ಮಾರ್ಗವನ್ನ ಅಲ್ಲಿ ಬಸವರು ತೋರಿಸ್ಕೊಟ್ರು ಅಂತ ತಿಳ್ಕೊಂಡು ನೋಡ್ತಾರೆ. ಹೀಗಿರ್ಬೇಕಾದ್ರೆ ಅಲ್ಲಿ ದೇವರು ಅಂದ್ರೆ ಯಾರು, ಅವನು ಹೇಗಿದ್ದಾನೆ, ಅವನು ಏನ್ ಮಾಡ್ತಾ ಇದ್ದಾನೆ, ಅವನ ನೆಲೆಕಲೆಗಳೇನು, ಅವನ ಸೇರ್ತಕ್ಕಂಥ ಒಂದು ಸಾಧನ ಮಾರ್ಗ ಯಾವುದು, ಎಲ್ಲವೂ ಕೂಡ ಎಲ್ಲ ಶರಣ ವಚನಗಳು ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಬಸವಣ್ಣ ವಚನ, ಸಿದ್ದರಾಮೇಶ್ವರ ವಚನ, ಪ್ರಭುದೇವ ವಚನ ಎಲ್ಲರೂ ಕೂಡ ಸಿಗ್ತಾ ಇದೆ. ಇವತ್ತು ಅಂತ ಒಂದು ವಚನದಲ್ಲಿ ಅಂದ್ರೆ ಪರಮಾತ್ಮನ ಒಂದು ಲೀಲೆ ಇದೆಯಲ್ಲ, ಆ ಲೀಲೆ ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಸಿದ್ದರಾಮೇಶ್ವರ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೀಗ ವಿವರಣೆ ನೋಡೋಣ. ಒಂದು ಕಡೆಗೆ ಬಸವಣ್ಣ ಹೇಳ್ತಾರೆ, ಜಗವ ಸುತ್ತಿಪ್ಪುದು ಎನ್ನೆಯ ಮಾಯೆ, ನಿನ್ನ ಸುತ್ತಿಪ್ಪುದು ಎನಮನ ನೋಡಯ್ಯ, ನೀನು ಜಗಕ್ಕೆ ಬಲ್ಲಿದನು, ನಾನು ನಿನಗೆ ಬಲ್ಲಿದನು ಕಂಡಯ್ಯ ಅಂದ್ರೆ ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ವಚನ ಇದೆ. ಅವ್ರು ಹೇಳ್ತಾರೆ, ಜಗವ ಸುತ್ತಿಪ್ಪುದಿನ್ನೆಯ ಮಾಯೆ ಅಂತ ಹೇಳ್ತಾರೆ. ಪರಮಾತ್ಮನಿನ ಮಾಯೆ ಇಡೀ ಜಗತ್ತನ್ನ ಅಲ್ಲಿ ಸುತ್ತಿದೆ ಅಂತಕ್ಕಂಥ ಮಾತು, ಎಲ್ಲವನ್ನು ಆವರಿಸ್ಕೊಂಡಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಮುಂದೆ ಹೇಳ್ತಾರೆ, ನಿನ್ನ ಸುತ್ತಿಪ್ಪುದು ಎನಮನ ನೋಡಯ್ಯ ಅಂತ ತಿಳ್ಕೊಂಡು, ನೀನು ಜಗತ್ತಿನ ಎಲ್ಲವನ್ನು ಕೂಡ ನಿನ್ನ ಮಾಯೆ ಸುತ್ತಿರ್ಬೋದು, ಆದ್ರೆ ನಿನ್ನ ನನ್ನ ಮನಸ್ಸು ಸುತ್ತಾ ಇದೆ ಅಂತ ತಿಳ್ಕೊಂಡು, ನೀನು ಜಗಕ್ಕೆ ಬಲ್ಲಿದನು, ಆದ್ರೆ ಒಂದು ಹೇಳ್ತಾರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ ಅಂತಕ್ಕಂಥ ಒಂದು ಮಾತಾಡ್ತಾರೆ. ಅಂದ್ರೆ ಪರಮಾತ್ಮ ಈ ಜಗತ್ತನ್ನ ಅಲ್ಲಿ ತನ್ನ ವಿನೋದಕ್ಕೋಸ್ಕರ ಸೃಷ್ಟಿ ಮಾಡಿದ್ರೆ ಅಂತ ಹೇಳ್ತಾರೆ ಶರಣರು. ಪರಮಾತ್ಮ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಿದ್ರೆ ತನ್ನ ವಿನೋದಕ್ಕೋಸ್ಕರ, ತನ್ನಗೋಸ್ಕರ, ತನ್ನ ಒಂದು ಸಂತೋಷಕ್ಕೋಸ್ಕರ, ಒಂದು ವಿನೋದಕ್ಕೋಸ್ಕರ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಾತನ್ನ ಅಲ್ಲಿ ಶರಣರು ಬೇಕಾದ ಚಿತ್ರದಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಈ ಒಂದು ತನ್ನ ಲೀಲೆಯಿಂದ ಜಗತ್ ಸೃಷ್ಟಿಯಾಗಿದೆ, ಅದನ್ನ ನಾವು ವಿನೋದಿಸ್ತಾ ಇದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಮತ್ತು ವಿನೋದಿಸ್ತಾ ಇದ್ದಾನೆ. ಎಲ್ಲ ಮಾನವರಿಗೂ ಕೂಡ ಮಾಯೆ ಅಂತಕ್ಕಂಥದ್ದು ಮುಸುಕನ್ನು ಹಾಕಿದ್ದಾನೆ, ಒಂದು ಮಾಯೆ ಅಂತಕ್ಕಂಥ ಮುಸುಕನ್ನು ಹಾಕಿದ್ದಾನೆ. ಅವರನ್ನ ಅಲ್ಲಿ ಮರೆವಿಗೆ ಒಳಗೆ ಮಾಡಿದ್ದಾನೆ. ಮರೆವೆ ಅಂದ್ರೆ ಅಜ್ಞಾನಕ್ಕೆ ಅಲ್ಲಿ ಒಳಗೆ ಮಾಡಿಬಿಟ್ಟು ಅಲ್ಲಿ ಏನೇ ಮಾಡ್ತಾ ಇದ್ದಾನೆ ತಿಳ್ಕೊಂಡು ನೋಡ್ತಾರೆ. ಈ ರೀತಿಯಲ್ಲಿ ಶರಣ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಾಗಾದ್ರೆ ಅವನು ಯಾಕೆ ಈ ಒಂದು ಅಜ್ಞಾನ ಮುಸುಕನ್ನು ಹಾಕದ, ಮನುಷ್ಯರಿಗೆ ಅಲ್ಲಿ ಮುಸುಕನ್ನು ಯಾಕೆ ಹಾಕಿದ, ಅಜ್ಞಾನ ಅಂತಕ್ಕಂಥ ಯಾಕೆ ಹಾಕಿದ, ಯಾಕೆ ಅಂತಂದ್ರೆ ವಾಸ್ತವವಾಗಿ ಆತ್ಮ ಅಂದ್ರೆ ಮಹಾಜ್ಞಾನಿ. ಆಮೇಲೆ ನಾವು ಇರ್ತಕ್ಕಂಥ ಆತ್ಮ ಅದು ಮಹಾಜ್ಞಾನಿ ಅಂತ ತಿಳ್ಕೊಂಡ್ತೇವೆ. ಅದು ಮಹಾಜ್ಞಾನಿ, ಎಲ್ಲವನ್ನೂ ಕೂಡ ಅದಕ್ಕೆ ಗೊತ್ತು. ಯಾಕಂದ್ರೆ ಅದು ಸ್ವತಃ ಪರಮಾತ್ಮನ ಒಂದು ಅಂಶವೇ ಆಗಿದೆ. ಸ್ವತಃ ಪರಮಾತ್ಮನ ಅಂಶ ಆಗಿದ್ದರಿಂದ ಎಲ್ಲವನ್ನೂ ಕೂಡ ಅದಕ್ಕೆ ಗೊತ್ತಿದೆ. ಗೊತ್ತಿರೋದ್ರಿಂದ ಅದು ಗೊತ್ತಾದ್ರೆ ಲೀಲೆಯಾಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನ್ ಮಾಡಿದ ಅಂತಂದ್ರೆ ಅದಕ್ಕೊಂದು ಮಾಯ ಮುಸುಕು ಹಾಕ್ಬಿಟ್ಟ. ಅಂದ್ರೆ ಆ ಗೊತ್ತಿರ್ತಕ್ಕಂಥ ವಿಷಯ ಹೊರಗೆ ಬರೆದಂತ ರೀತಿಯಲ್ಲಿ ಒಂದು ಮುಸುಕನ್ನ ಹಾಕದ. ಮುಸುಕನ್ನ ಹಾಕಿದ್ರೆ ಅಜ್ಞಾನ ಅಂತಕ್ಕಂಥ ಮುಸುಕನ್ನ ಹಾಕಿ ತಾನು ನಡೆಸ್ತೇನೆ ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಶರಣ ಹೇಳ್ತಾ ಇದ್ದಾರೆ. ಹೀಗೆ ಈ ತರ ಹೇಳಿದಾಗ ಅಲ್ಲಿ ಶರಣರು ಮುಂದೆ ಏನ್ ಮಾಡಿದ್ರು ಅಂತಂದ್ರೆ, ಅವ್ರು ನೋಡಿದ್ರು ಪರಮಾತ್ಮನ ಎಲ್ಲ ವಿನೋದವನ್ನು ನೋಡಿದ್ರು, ಅವನ ಆಟ ಆಡ್ತಕ್ಕಂಥ ರೀತಿಯನ್ನು ನೋಡಿದ್ರು. ಆ ರೀತಿ ನೋಡಿದ್ರು ಮಾಯೆ ಅಂತಕ್ಕಂಥ ಮುಸುಕನ್ನ ಅವ್ರು ತೆಗೆದು ಬಿಟ್ಟು ಅವ್ರ ಮಹಾಜ್ಞಾನಿಗಳಾದ ಶರಣರು ಆ ಮಾಯತಕ್ಕಂಥ ಮುಸುಕನ್ನ ಬಲಿಸರಿಸಿ ಅಲ್ಲಿ ಪರಮಾತ್ಮನಲ್ಲಿ ಒಂದಾದ ಶರಣರು ಆ ಒಂದು ಸ್ಥಿತಿಗೆ ಹೋದ್ರು ಅಂತ ತಿಳ್ಕೊಂಡು ಅಲ್ಲಿ ವಚನಗಳು ಬೇಕಾದ ವಚನಗಳ ಮೂಲಕವಾಗಿ ನಾವು ನೋಡಬಹುದು. ಈ ಪ್ರಕಾರದಲ್ಲಿ ಅಲ್ಲಿ ನೋಡ್ತೇವೆ. ಅಂದ್ರೆ ಇಲ್ಲಿ ಪರಮಾತ್ಮನ ಅಸ್ತಿತ್ವ ಹೇಗಿದೆ ಅಂತ ತಿಳ್ಕೊಂಡು ನೋಡಿದ್ರು, ಅವನ ಚಟುವಟಿಕೆ ನೋಡಿದ್ರು, ಅವನ ಜಗತ್ತಿನಲ್ಲಿ ಹೇಗೆ ಅಡಗಿದ್ದಾನೆ, ಆನಂತರ ಜೀವಾತ್ಮರಲ್ಲಿ ಅಂದ್ರೆ ನಮ್ಮಲ್ಲಿ ಹೇಗೆ ಅಡಗಿದ್ದಾನೆ, ಅವನು ಬಡಿರ್ತಕ್ಕಂಥ ಮಾಯ ಯಾವ ಪ್ರಕಾರ ಇದೆ, ಇದೆಲ್ಲದನ್ನು ಕೂಡ ಶರಣರು ವಚನಗಳ ಬೇಕಾದ ಸ್ಥಿತಿಯಲ್ಲಿ ವಿವರಿಸಿದ್ದಾರೆ ಅಂತ ನೋಡ್ತಾರೆ. ಹೀಗಿರ್ಬೇಕಾದ್ರೆ ಸಿದ್ದರಾಮೇಶ್ವರರು ಆ ಲೀಲೆನ ಹೇಳ್ತಾರೆ ಬಹಳ ಚೆನ್ನಾಗಿ. ವಚನ ಅಂತೂ ಬಹಳ ಚೆನ್ನಾಗಿದೆ ಅವ್ರು ಬರ್ತಕ್ಕಂಥದ್ದು. ಅವ್ರ ವಚನ ಹೇಳ್ತಾರೆ, ಜಗವನಾಡಿಸುವನು ಜಗವನ್ನೇಡಿಸುವನು, ಜಗದ ನಟನಾಟಕನ ಪರಿಯ ನೋಡಯ್ಯ, ಜಗವ ರಂಜಿಸುವನು ಜಗವ ಭುಜಿಸುವನು, ಜಗದ ಒಳಗಿಪ್ಪನು ಜಗದ ಹೊರಗಿಪ್ಪನು, ಜಗಕ್ಕೆ ತೋರಿಯೂ ತೋರದಂತಿಪ್ಪನು, ದರ್ಪಣದೊಳಗಣ ಪ್ರತಿಬಿಂಬದಂತಿಪ್ಪನು, ಉದಕ ಪದ್ಮ ಪತ್ರದಂತಿಪ್ಪನು, ನಿಜ ಗುರುವೆ ಕಪಿಸಿದ ಮಲ್ಲೇಶ್ವರನೇ, ನಿನ್ನ ನೋಟ ತೀರಲೊಡನೆ ಜಗದಾಟವೂ ತೀರಿತು. ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ಅಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ಅಂದ್ರೆ ಅವರು ವಿಸ್ತಾರವಾಗಿರ್ತಕ್ಕಂಥ ವಿಷಯಗಳನ್ನ ಕೆಲವೇ ಸಾಲುಗಳಲ್ಲಿ ಅವರು ಕ್ರೋಢೀಕರಿಸಿದ್ದಾರೆ. ಎಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಸಿದ್ದರಾಮೇಶ್ವರ ಅಲ್ಲಿ ಬರೀತಾರೆ. ತುಂಬಾ ಸರಿರ್ತಕ್ಕಂಥ ವಚನ. ಒಂದೊಂದು ಶಬ್ದವೂ ಕೂಡ ಬಹಳ ಮುಖ್ಯ, ಒಂದೊಂದು ಶಬ್ದವೂ ಕೂಡ ಅಲ್ಲಿ ಬಹಳ ಮುಖ್ಯ. ಅವ್ರು ಮೊದಲಿಗೆ ಹೇಳ್ತಾರೆ ಜಗವನ್ನು ಆಡಿಸುವನು ಅಂತ ಹೇಳ್ತಾರೆ. ಪರಮಾತ್ಮ ಹೇಳ್ತಾನೆ ಜಗವನ್ನು ಆಡಿಸ್ತಾ ಇದೆ ಅಂತಕ್ಕಂಥ ಮಾತಾಡ್ತಾರೆ. ಏನ್ ಮಾಡ್ತಾನೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆಮೇಲೆ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾನೆ. ಸೃಷ್ಟಿ ಮಾಡಿದ ಬೇರೆ ಮತ್ತೆ ನಡೆಸ್ತಾ ಇದೆ ವ್ಯವಸ್ಥಿತವಾಗಿ. ಜಡ ಮತ್ತು ಚೈತನ್ಯ
ಈ ಎರಡನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ದಾನೆ, ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ, ಸಸ್ಯಗಳನ್ನ ಸೃಷ್ಟಿ ಮಾಡಿದ್ದಾನೆ, ಜಲಚರಗಳ ಸೃಷ್ಟಿ ಮಾಡಿದ್ದಾನೆ, ಪಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾನೆ. ಅಷ್ಟೇ ಎಲ್ಲ ಜಡ ವಸ್ತುಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಜಡ ವಸ್ತುಗಳನ್ನ ಮನುಷ್ಯರನ್ನು ಕೂಡ ಸೃಷ್ಟಿ ಮಾಡಿ ಎಲ್ಲರಿಗೂ ಕೂಡ ಮನುಷ್ಯರ ಆದಾಗಿ ಪ್ರಾಣಿ ಪಶು ಪಕ್ಷಿ ಎಲ್ಲದಕ್ಕೂ ಕೂಡ ಆನಂತರ ಜಡ ವಸ್ತುಗಳು ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸ ಕಾರ್ಯ ಕೊಟ್ಟಿದ್ದಾನೆ. ಅವುಗಳ ಮೂಲಕವಾಗಿ ಇಡೀ ವಿಶ್ವವನ್ನ ಅವನು ನಡೆಸ್ತದೆ. ಅಂದ್ರೆ ಕೆಲಸ ಕಾರ್ಯಗಳನ್ನ ಕೊಟ್ಟಿದ್ದಾನೆ. ಮನುಷ್ಯರಿಂದಲೇ ಈ ಜಗತ್ತರ ಒಂದ್ಸತಿ ಪರಿವರ್ತನೆ ಮಾಡ್ತಾ 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 ಹೋಗ್ತದೆ. ಆ ಪ್ರಕಾರ ಪರಿವರ್ತನೆ ಆಗ್ತಿರುತ್ತಲ್ಲ ಅವನದನ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಆಯ್ತಾ? ಈ ತರದಲ್ಲಿ ನೀವು ಸೂಕ್ಷ್ಮ ನೋಡ್ತಾ ಕೊಂಡಾಗ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಜಡ ವಸ್ತುಗಳಿಗೂ ಕೂಡ ಜಡ ವಸ್ತುಗಳು ಕೂಡ ಅವನ ಅಧೀನವಾಗಿ ಕಾರ್ಯ ಮಾಡ್ತಿದ್ದಾರೆ. ಉದಾಹರಣೆಗೆ ಭೂಮಿ ತಿರುಗ್ತಾ ಇದೆ, ಹೌದಾ? ಭೂಮಿ ತನ್ನ ಅಕ್ಷ ಸುತ್ತಲೂ ಕೂಡ ತಿರುಗ್ತಾ ಇದೆ, ಆನಂತರ ಸೂರ್ಯನ ಸುತ್ತಲೂ ಕೂಡ ಸುತ್ತಾ ಇದೆ. ಹೌದೇನು ಅರ್ಥ? ಅಂದ್ರೆ ಇಷ್ಟು ನಿರ್ದಿಷ್ಟವಾಗಿದೆ ಅಂತಂದ್ರೆ ಅದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಅದೇ ರೀತಿಯಲ್ಲಿ ಗ್ರಹಗಳು ಸುತ್ತಾ ಇದೆ. ಬುಧ, ಗುರು, ಶುಕ್ರ, ಶನಿ ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತಾ ಇದೆ. ಮತ್ತೆ ಸೂರ್ಯ ಏನ್ ಸುಮ್ಮನೆ ಇದ್ದಾನೇನೋ ಇಲ್ಲ, ಅವನು ಕೂಡ ಸುತ್ತಾ ಇದ್ದಾನೆ. ಎಲ್ಲವನ್ನೂ ಕೂಡ ಸುತ್ತತಕ್ಕಂತ ರೀತಿಯಲ್ಲಿ ಮಾಡಿದ್ದಾನೆ. ಅಂದ್ರೆ ಗ್ಯಾಲಕ್ಸಿಯು ಕೂಡ ಮೂವ್ ಆಗುವಂತ ರೀತಿಯಲ್ಲಿ ಮಾಡಿದ್ದಾನೆ. ಒಂದು ಗ್ಯಾಲಕ್ಸಿ ಅಂತಂದ್ರೆ ಎಷ್ಟು ಲಕ್ಷ 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 ಅಲ್ಲಿ ಸೂರ್ಯಗಳಿರ್ತಕ್ಕಂಥ ನಕ್ಷತ್ರಗಳಿರ್ತಕ್ಕಂಥದ್ದು. ಹೀಗೆ ಎಲ್ಲವನ್ನೂ ಕೂಡ ಮಾಡಿ ಎಲ್ಲಕ್ಕೂ ಕೂಡ ಅವನ ಕಾರ್ಯನ ಕೊಟ್ಟಿದ್ದಾನೆ. ಅಂದ್ರೆ ಜಡ ವಸ್ತುಗಳು ಕೂಡ ಅವನ ಕಾರ್ಯನ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಎಲ್ಲವೂ ಕೂಡ ಪರಮಾತ್ಮ ಆದಿಂದ ನಡೀತಾ ಇದ್ದಾರೆ. ಆದ್ರೆ ನಾವು ಮನುಷ್ಯನ್ ತಿಳ್ಕೊಂಡಿದ್ದೀವಿ ಅಂತಂದ್ರೆ ನಾವು ಬಹಳ ಸ್ವತಂತ್ರರು ಅಂತ ತಿಳ್ಕೊಂಡಿದ್ದೇವೆ. ನಾವು ತುಂಬಾ ಸ್ವತಂತ್ರವನ್ನು ತಿಳ್ಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ನಾವು ಸ್ವತಂತ್ರ ಅಲ್ಲ, ನಾವು ಅಧೀನರಾಗಿದ್ದೇ ಹೊರತು ಸ್ವತಂತ್ರತೆ ಅಂತಕ್ಕ ನಮಗಿಲ್ಲ. ನೋಡಿ, ಈಗ ಮಳೆ ಇಲ್ಲದೆ ಇದ್ರೆ ನೀರಿಲ್ಲದೆ ಇದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಮಳೆ ಇಲ್ಲದೆ ಇದ್ರೆ ಬೆಳೆ ಇಲ್ಲದಿದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಅಲ್ಲಿ ಅಧೀನರಾಗಿದ್ದೇವೆ ಅಂದ್ರೆ ಸ್ವಾವಲಂಬಿಗಳಾಗಿಲ್ಲ, ಅಲ್ಲೇನಿದೆ ಪರಾವಲಂಬಿಗಳಾಗಿ. ಅಂದ್ರೆ ಪರಮಾತ್ಮನಲ್ಲಿ ಆ ಪರಮಾತ್ಮ ಅಧೀನದಲ್ಲೇ ನಾವಿದ್ದೇವೆ. ಪರಮಾತ್ಮನ ನಾವು ಬಿಟ್ಟು ನಾವಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಕಾರದಲ್ಲಿ ಪರಮಾತ್ಮ ಮಾಡಿದ್ದಾನೆ. ಅದಕ್ಕೆ ಅವನು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಧಾನ್ಯ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಎಲ್ಲವನ್ನೂ ಸಸ್ಯರಾಶಿ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಎಲ್ಲವನ್ನೂ ಕೂಡ ಕೊಟ್ಟು ಅದನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ಜಗವನ್ನು ಆಳಿಸುವಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ನಾವೇನಾದ್ರೂ ಕೂಡ ನಾವು ಮಾಡ್ತಿದ್ದೇವೆ ಅಂತಂದ್ರೆ ನಮ್ದು ಬರೀ ಭ್ರಮೆ ಅಷ್ಟೇ ಹೊರತು ನೀನು ಕೂಡ ಆಗಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಣ್ಣ ವಸ್ತುಗಳೇ ಆಗಲಿ ಆತ ಹೆಚ್ಚು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಾಗ್ಲಿ ಅದು ಕೂಡ ಪರಮಾತ್ಮನಿಗೆ ಗೊತ್ತು, ಜಗತ್ತಿಗೆ ಬೇಕು ಅಂತ ತಿಳ್ಕೊಂಡ ಸಣ್ಣ ಸಣ್ಣ ವಸ್ತುಗಳನ್ನು ಕೊಟ್ಟಿದ್ದಾನೆ. ಕಣದಷ್ಟು ಇರ್ತಕ್ಕಂಥ ಸಣ್ಣ ಸಣ್ಣ ವಸ್ತುಗಳನ್ನು ಕೊಟ್ಟಿದ್ದಾನೆ. ದೊಡ್ಡದಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ಈ ಜಗತ್ತಿಗೆ ಕೊಟ್ಟಿದ್ದಾನೆ. ಅನಂತರದಲ್ಲಿ ಈ ಪಂಚಭೂತಗಳಿರ್ತಕ್ಕಂಥ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಇವೆಲ್ಲವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾನೆ. ಹೀಗೆ ಕೊಟ್ಟುಬಿಟ್ಟು ಅಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸವನ್ನ ಜೀವರಾಶಿಗಳಿಗೆ ಕೊಟ್ಟಿದ್ದಾನೆ ಅಂತಕೊಂಡು ಕೂಡ ನೋಡ್ತೇವೆ. ಈ ನಮ್ಮ ಮೂಲಕ ನಿಮ್ಮ ಮೂಲಕನೂ ಕೂಡ ಕೆಲಸ ಕಾರ್ಯ ಕೊಟ್ಟಿದ್ದಾನೆ. ವಿಜ್ಞಾನಿಗಳ ಮೂಲಕನೂ ಕೂಡ ಅಲ್ಲಿ ಕೆಲಸ ಕಾರ್ಯ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಜಗತ್ತನ್ನ ಪರಿವರ್ತನೆ ಮಾಡ್ತಿದ್ದಾನೆ ಪರಮಾತ್ಮ. ಅಂದ್ರೆ ತಿರುಗಿಸ್ತಾ ಇದ್ದಾನೆ ಅಂತಿಕೊಂಡು, ಶರಣ ಭಾಷೆಯಲ್ಲಿ ತಿರುಗಿಸ್ತಾ ಇದ್ದಾನೆ ಅಂತಿಕೊಂಡು, ಅಕ್ಮಜರು ಅದನ್ನೇ ಹೇಳ್ತಾರೆ, ತಿರುಗಿಸ್ತಾ ಇದ್ದಾನೆ ಅಂತಿಕೊಂಡು. ಹಿಂದೆ ಇರ್ತಕ್ಕಂಥ ಸ್ಥಿತಿ ಬೇರೆ, ಆನಂತರದ ಸ್ಥಿತಿ ಬೇರೆ, ಈಗ ಇರ್ತಕ್ಕ ಸ್ಥಿತಿ ಬೇರೆ, ಮುಂದಿನ ಸ್ಥಿತಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಹೀಗೆ ಅವನು ತಿರುಗಿಸ್ತಾ ಇದ್ದಾನೆ. ಈಗ ನೋಡಿ, ಹಿಂದೆ ವಿಜ್ಞಾನ ಇತ್ತು. ಸುಮಾರು 500 ವರ್ಷ ಹಿಂದೆ ಹೋದ್ರೆ ವಿಜ್ಞಾನ ತುಂಬಾ ಗೌಣವಾಗಿತ್ತು, ಆಯ್ತಾ? ಜಾಸ್ತಿ ಇಲ್ಲ, ತುಂಬಾ ಗೌಣವಾಗಿತ್ತು. ಆದ್ರೆ ಈಗ ವಿಜ್ಞಾನ ಪ್ರಪಂಚ ಇತ್ತು, ಹೌದಾ? ವಿಜ್ಞಾನಿಗಳು ಅಲ್ಲಿ ಬೇಕಾದಷ್ಟು ಸಂಶೋಧನೆಗಳನ್ನ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಅಷ್ಟೇ ಅಲ್ಲ, ಮನುಷ್ಯನ ಬರೀ ವಿಜ್ಞಾನ ಪ್ರಪಂಚವಾಗಿ ತಿರುಗಿಸ್ತಾ ಇಲ್ಲ, ಮನುಷ್ಯನ ಮನಸ್ಸಿನ ಮತ್ತು ಬುದ್ಧಿಯನ್ನ ಭಾವನೆಗಳನ್ನು ಕೂಡಲೇ ಪರಿವರ್ತನೆ ಮಾಡ್ತಾನೆ ಪರಮಾತ್ಮ. ಹೇಗೆ ಅಂತಂದ್ರೆ, ಸುಮ್ಮನೆ ಉದಾಹರಣೆ ಕೊಡ್ತೇನೆ ನಿಮಗೆ. ಹಿಂದಿನ ವಿಜ್ಞಾನಿಗಳು ನೋಡ್ಕೊಳ್ಳಿ, ಈಗಿನ ವಿಜ್ಞಾನಿಗಳು ನೋಡ್ಕೊಳ್ಳಿ. ಹಿಂದಿನ ವಿಜ್ಞಾನಿಗಳಲ್ಲಿ ಒಂದು ಒಳ್ಳೆಯ ಭಾವನೆ ಇತ್ತು, ಅವರಲ್ಲಿ ಕುತೂಹಲ ಇತ್ತು. ಅವರ ಹಣಕ್ಕೋಸ್ಕರ ಅಂತ ಕೂಡ ಸಂಶೋಧನೆ ಮಾಡಲಿಲ್ಲ. ಅವ್ರಿಗೆ ಕುತೂಹಲ ಇತ್ತು, ತಿಳ್ಕೋಬೇಕು ಅಂತ ತಿಳ್ಕೊಂಡಿತ್ತು. ಅದಕ್ಕೋಸ್ಕರ ಊಟ, ತಿಂಡಿ, ಬಟ್ಟೆ ಎಲ್ಲದನ್ನು ಕೂಡ ಅವರು ಬಿಟ್ಟು ಅಂತ ಅದರ ಕಡೆ ಗಮನನೇ ಕೊಡ್ತೇನೆ ಅವರಲ್ಲಿ ಸಂಶೋಧನೆ ಮಾಡ್ತಾ ಹೋದ್ರು. ಅವರು ಮಾಡ್ತಕ್ಕಂಥ ಸಂಶೋಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತಿನ ದಿವಸ. ಅವ್ರು ಎಷ್ಟರ ಮಟ್ಟಿಗೆ ಡೆಡಿಕೇಟ್ ಆಗಿದ್ರು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಇನ್ನೂ ಉದಾಹರಣೆ ಕೊಡ್ತೇನೆ ನಿಮಗೆ. ಎಡಿಸನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಗೊತ್ತಿದೆ. ಅವನು ಎಷ್ಟು ಮಟ್ಟಿಗೆ ಸಂಶೋಧನೆ ಉಳಿತಾ ಇದ್ದ ಅಂತಂದ್ರೆ, ಅವನು ಸಂಶೋಧನೆ ಮಾಡ್ತಾ ಇರ್ಬೇಕಾದ್ರೆ ಅವನು ಬಾಳ ಹಾಕೊಂಡ್ಬಿಡ್ತಾ ಇದ್ದ.
ಮಧ್ಯಾಹ್ನ ಊಟ ಟೈಮಲ್ಲಿ ಬಂದರೂ ಕೂಡ ಜನಗಳು ಬರಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡಿದ್ದ, ಆ ಊಟ ಕೊಡ್ಬೇಕಾದ್ರೆ ಒಂದು ಕಿಟಕಿಯಲ್ಲಿ ಒಂದು ಕಿಂಡಿ ಮಾಡ್ಬಿಟ್ಟು ಬಿಟ್ಟಿದ್ದ, ಅಲ್ಲಿ ಊಟ ಇಟ್ಬಿಟ್ಟು ನೀವು ಹೋಗ್ರಿ ಅಂತ ತಿಳ್ಕೊಂಡು, ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ತಿಳ್ಕೊಂಡು. ಅದು ಎಷ್ಟೋ ಬಿಟ್ಟು ಡೆಡಿಕೇಶನ್ ಇತ್ತು ಅವರಲ್ಲಿ ಅಂತ ತಿಳ್ಕೊಂಡು. ಸರಿ, ಏನಾಯ್ತು, ಅವರು ಊಟ ಕೊಟ್ಟು ಹೋಗ್ತಾ ಇದ್ರು, ಅಂದ್ರೆ ಇಟ್ಬಿಟ್ಟು ಹೋಗ್ತಾ ಇದ್ರು. ಇವ್ನು ಯಾವಾಗ ಹಸುವಾಗುತ್ತೋ ಹೋಗಿ ಊಟ ಮಾಡ್ತಾ ಇದ್ರು. ಸರಿ, ದಿವಸ ಇಡ್ತಾ ಇದ್ದಾರೆ. ಒಂದ್ಸಲ ಏನಾಯ್ತು, ಅವ್ರಿಗೆ ಎಚ್ಚರ ಆಯ್ತು ಸುಮಾರು 3-3 ಅಷ್ಟೊತ್ತಿಗೆ. ಮಧ್ಯಾಹ್ನ 3 ಅಷ್ಟೊತ್ತಿಗೆ ಆಗಿದೆ, ಊಟ ಮಾಡೋಣ ಅಂತ ತಿಳ್ಕೊಂಡು ಬಂದು ನೋಡ್ತಾರೆ ತಟ್ಟೆ ಖಾಲಿ ಆಗಿದೆ. ತಟ್ಟೆ ಖಾಲಿ ಆದಾಗ ಅಂದ್ಕೊಂಡ, ಎಂತ ನಂದು ಮರೆವು, ಆಗ್ಲೇ ಬಂದು ಊಟ ಮಾಡಿದ್ದೇನೆ, ಮತ್ತೆ ಈಗ ಬಂದಿದ್ದೇನೆ ಅಂತ ತಿಳ್ಕೊಂಡು ನಗ್ಗು ಬಿಟ್ಟು ಮತ್ತೆ ಸಂಶಯ ಮುಂದುವರಿಸಿದಂತೆ. ಮತ್ತೆ ಮಾರನೇ ದಿನ ನೋಡ್ತಾರೆ, ಮಾರನೇ ದಿನ ಕೂಡ ಸ್ವಲ್ಪ ಲೇಟ್ ಆಯ್ತು. ಸರಿ ನೋಡಿ ಊಟ ಮಾಡಕ್ಕೆ ಅಂತ ಹೋದ, ತಟ್ಟೆ ಖಾಲಿ ಆಗಿತ್ತು. ನನಗೆ ಆಶ್ಚರ್ಯ ಆಯ್ತು, ನನಗೆ ಯಾಕಿಂತ ಮರು ಬಂತು ಅಂತ ತಿಳ್ಕೊಂಡು ಮತ್ತೆ ನಗ್ಬಿಟ್ಟು ತನ್ನ ಸಂಶಯ ಮುಂದುವರಿಸ್ಕೊಂಡ. ಮೂರನೇ ದಿವಸ ಬಂದು ಊಟಕ್ಕೆ ನೋಡ್ತಾನೆ, ಅಲ್ಲಿನಾಗಿತ್ತು ಬೆಕ್ ತಿಂತಾ ಇತ್ತು. ಆವಾಗ ನನಗೆ ಗೊತ್ತಾಯ್ತು, ದಿವಸ ಬೆಕ್ ತಿನ್ಕೊಂಡು ಹೋಗ್ತಾ ಇತ್ತು ಅಂತ ತಿಳ್ಕೊಂಡು. ಅಂದ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರಿಗೆ ಊಟ ತಿಂಡಿ ಬಗ್ಗೆ ಪರಿಜ್ಞಾನ ಇರಲಿಲ್ಲ, ಅದು ಬೇಕು ಅಂತ ಇರಲಿಲ್ಲ. ಆಗ್ತಕ್ಕಂಥ ಬಟ್ಟೆ ಬಗ್ಗೆ ಇಲ್ಲ, ಅಡುಗೆನಿತ್ತು, ಸಂಶೋಧನೆ ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಕುತೂಹಲ ಇತ್ತು, ಹಂಬಲ ಇತ್ತು ಅಂತ ತಿಳ್ಕೊಂಡು. ಅಂದ್ರೆ ಈಗೇನಾಗಿದೆ ಅಂದ್ರೆ, ಈಗ ಕ್ಯೂರಿಯಾಸಿಟಿ ಇಲ್ಲ, ಈಗೇನಾಗಿದೆ ನೆಸೆಸಿಟಿ ಇದೆ ಅಷ್ಟೇನೆ. ನೆಸೆಸಿಟಿ ಪ್ರಕಾರವಾಗಿ ಸಂಶೋಧನೆ ಮಾಡ್ತಾ ಹೋಗ್ತಾರೆ. ಹಿಂದಿನವರು ಕೊಟ್ಟಿರ್ತಕ್ಕಂಥದ್ರಿಂದ ನಮಗೆ ತುಂಬಾ ಅನುಕೂಲಗಳಿದ್ದಾವೆ. ಈಗಿನವ್ರು ಕೊಟ್ಟಿರೋದ್ರೊಳಗೆ ಎಲ್ಲವೂ ಕೂಡ ಅನುಕೂಲ ಅಂತ ಹೇಳಿ ಕೊಡೋದಿಲ್ಲ. ಈಗ ನೀವು ಮೊಬೈಲ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಆ ಮೊಬೈಲ್ ನೋಡ್ಕೊಳ್ಳಿ, ಅದ್ರಲ್ಲಿರ್ತಕ್ಕಂಥ ವಾಟ್ಸಪ್ ನೋಡ್ಕೊಳ್ಳಿ, ನಿಮ್ಮ ಟೈಮ್ ಅನ್ನ ಹೇಗೆ ಕಿಲ್ ಮಾಡ್ತಾ ಇದೆ ತಿಳ್ಕೊಂಡು, ಹೌದಾ, ನಮ್ಮ ಟೈಮ್ ಅನ್ನ ಎಷ್ಟು ವೇಸ್ಟ್ ಮಾಡ್ತಾ ಇದೆ ತಿಳ್ಕೊಂಡು ನೋಡ್ತೇವೆ. ಅಂದ್ರೆ ಇಂಥವನ್ನೇ ನಮಗೆ ಈಗ ಕೊಡ್ತಾ ಇರ್ತಕ್ಕಂಥ ನೋಡ್ತೇವೆ. ಅದನ್ನೇ ಇರ್ಲಿ, ಒಟ್ಟಿನಲ್ಲಿ ಪರಮಾತ್ಮ ಜಗತ್ತನ್ನ ತಿರುಗಿಸ್ತಾ ಇದ್ದಾನೆ, ಅಂದ್ರೆ ಪರಿವರ್ತನೆ ಮಾಡ್ತಾನೆ ಅಂತ ತಿಳ್ಕೊಂಡು ನಾವು ನೋಡ್ತೇವೆ. ಬರೀ ವಿಜ್ಞಾನಿಗಳ ಪರಿವರ್ತನೆ ಅಂತಲ್ಲ, ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕೆಲಸಗಳಿಂದ ಜಗತ್ತು ಒಂದಲ್ಲ ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂತ ತಿಳ್ಕೊಂಡು, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಒಟ್ಟಿನಲ್ಲಿ ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳ್ಕೊಂಡು ನೋಡ್ತೇವೆ. ಹೀಗೆ ಇದೆಲ್ಲದಕ್ಕೂ ಕೂಡ ಅಲ್ಲಿ ಪರಮಾತ್ಮನ ಒಂದು ಲೀಲೆಯ ಕಾರಣ ಅಂತ ತಿಳ್ಕೊಂಡು ಅಲ್ಲಿ ನೋಡ್ತೇವೆ. ಹೀಗಿರ್ಬೇಕಾದ್ರೆ ಪರಮಾತ್ಮ ಜೀವಿಗಳನ್ನ ಹೇಗೆ ಆಡಿಸ್ತಾ ಇದ್ದಾನೆ ಅಂತಂದ್ರೆ, ಕರ್ಮ ಮತ್ತು ಮಾಯೆಗಳ ಮೂಲಕ ಬಗ್ಗೆ ಆಡಿಸ್ತಾ ಇದ್ದಾನೆ. ಜಗವನ್ನು ಆಡಿಸುವ ಶಕ್ತಿಯಲ್ಲ, ಯಾವುದರ ಮೂಲಕ? ಕರ್ಮ ಮತ್ತು ಮಾಯ ಮೂಲಕ. ಅವನ ಆಟ ಸಾಮಾನ್ಯ ಅಲ್ಲ ಅನ್ನೋ ತಿಳ್ಕೋಬೇಕಾಗಿದೆ. ಅಂದ್ರೆ ನಾವು ಯಾರು ಅಂತ ತಿಳ್ಕೊಂಡು ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ನನಗೆ ಅಜ್ಞಾನ ತುಂಬಿಕೊಂಡಿದ್ದಾನೆ, ಅಲ್ಲಿ ತುಂಬಿದ್ದಾನೆ. ಹೌದಾ? ಈಗ ನಾನು ಯಾರು ಅಂತ ತಿಳ್ಕೊಂಡು ಗೊತ್ತಿಲ್ಲ, ನೀವ್ಯಾರು ಯೋಚನೆ ಮಾಡಿ, ನೀವ್ಯಾರು? ನೀವು ಆಳವಾಗಿ ಯೋಚನೆ ಮಾಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ, ನೀವ್ಯಾರು? ನೀವು ಮಾತಾಡ್ತೀರಾ, ಆ ಮಾತು ಎಲ್ಲಿಂದ ಬಂತು? ನಿಮ್ಮಲ್ಲಿ ವಿಚಾರಗಳಿದೆ, ಆ ವಿಚಾರಗಳು ಎಲ್ಲಿಂದ ಬಂತು? ಹೀಗೆ ನೋಡ್ತಾ ಹೋಗಿ ನಿಮಗೆ ಆಶ್ಚರ್ಯ ಆಗುತ್ತೆ. ಹೌದಾ? ತುಂಬಾ ಆಶ್ಚರ್ಯ ಆಗುತ್ತೆ. ಅಂದ್ರೆ ನಮ್ಮ ವಿಚಾರಗಳು ಏನು ಕೂಡ ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದಂತ ರೀತಿಯಲ್ಲಿ ನಾವಿದ್ದೇವೆ. ನಾವು ನಿಜವಾಗ್ಲೂ ಕೂಡ ಎಷ್ಟು ಅಜ್ಞಾನ ತುಂಬಿಕೊಂಡಿದೆ ಅಂತಂದ್ರೆ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ಹೊರಗೆ ನೋಡ್ತಾ ಹೋಗ್ತೇವೆ. ಹೌದಾ? ಅದೇ ಶರಣರು ಹಾಗಲ್ಲ, ಏನ್ ಮಾಡಿದ್ರು, ತಮ್ಮ ಒಳಗಡೆ ಒಬ್ಬರು ನಾನು ಯಾರು ಅಂತ ತಿಳ್ಕೋಬೇಕು ಅಂತ ತಿಳ್ಕೊಂಡು ಅವ್ರೇನ್ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ಪರಮಾತ್ಮ ಆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರತಿಯೊಬ್ಬರು ಕೆಲಸ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ, ಆದ್ರೆ ನಾನು ತನ್ನ ಮೂಲ ಯಾವುದು ಅಂತ ತಿಳ್ಕೊಂಡು ಮಾತ್ರ ಅಲ್ಲಿ ಗೊತ್ತಾಗಲಿಕ್ಕೆ ಅವನು ಬಿಟ್ಟಿಲ್ಲ ಅಂತ ತಿಳ್ಕೊಂಡು ನೋಡ್ತಾರೆ. ಮತ್ತೆ ಏನ್ ಮಾಡಿದ್ದಾನೆ ಅಂತಂದ್ರೆ, ಇದೆಲ್ಲವನ್ನು ಕೂಡ ಅಲ್ಲಿ ಮೂಲ ತಿಳ್ಕೊಳ್ತಾರ ಅಂತ ತಿಳ್ಕೊಂಡು ಮತ್ತೇನ್ ಮಾಡಿದ್ದಾನೆ ಅಂತಂದ್ರೆ, ಒಂದು ಮೋಹದ ಬಲೆಯನ್ನು ಹಿಡಿದು ಬಿಟ್ಟಿದ್ದಾನೆ. ಒಂದು ಮೋಹದ ಬಲೆಯನ್ನು, ಅದು ಎಂತ ಒಂದು ಅಟ್ಯಾಚ್ಮೆಂಟ್ ಅಂತಂದ್ರೆ ಅದು ಹೇಳಿಕೆ ಸಾಧ್ಯ ಇಲ್ಲ. ಅವ್ನು ಮಾಡತಕ್ಕಂತ ಒಂದು ಬಂಧನ ಅಂದ್ರೆ ಗಂಡ ಹೆಂಡತಿ ಬಗ್ಗೆ ಒಂದು ಗಂಡ ಹೆಂಡತಿ ಒಂದು ಅಟ್ಯಾಚ್ಮೆಂಟ್, ಅನಂತರ ಅಲ್ಲಿ ತಾಯಿ ಮಕ್ಕಳ ಬಗ್ಗೆ, ತಂದೆ ಮಕ್ಕಳ ಬಗ್ಗೆ ಒಂದು ಅಟ್ಯಾಚ್ಮೆಂಟ್, ಬಂಧುಗಳ ಬಗ್ಗೆ ಒಂದು ಅಟ್ಯಾಚ್ಮೆಂಟ್, ಅನಂತರ ಮಿತ್ರದ ಬಗ್ಗೆ ಒಂದು ಅಟ್ಯಾಚ್ಮೆಂಟ್. ಅಷ್ಟೆಲ್ಲ ಹೊನ್ನು ಹೆಣ್ಣು ಮಣ್ಣು ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್, ಸೈಟು ಮನೆ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್, ಜೊತೆಗೆ ಟಿವಿ ಅಟ್ಯಾಚ್ಮೆಂಟ್, ಏನು ಒಂದಲ್ಲ ಎರಡಲ್ಲ ಎಲ್ಲ ತರದ ಒಂದು ಮೋಹ ಅಂತಕ್ಕಂಥದ್ದು ಅಲ್ಲಿ ತುಂಬಿದ್ದಾನೆ ಅಂತ ತಿಳ್ಕೊಂಡು ನೋಡ್ತಾರೆ. ಅಂದ್ರೆ ಅದು ಬರುವಂತ ರೀತಿಯಲ್ಲಿ ಮಾಡಿದ್ದಾನೆ. ಹೀಗೆ ಬರುವಂತ ಮಾಡಿದ್ರಿಂದ ನಮ್ಮಲ್ಲಿ ಅಜ್ಞಾನ ತಿಳ್ಕೊಂಡು ಅಲ್ಲಿ ಕವಿದಿದೆ. ಇದರಿಂದ ಪರಮಾತ್ಮಲ್ಲಿ ಜಗವನ್ನು ಆಡುತ್ತಾ ಇದ್ದಾರೆ ತಿಳ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ, ಅವ್ನು ಕಟ್ಟಾಕಿದ ನಮ್ಮನ್ನ ಎಂತ ಹಗ್ಗ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಆ ಮೋಹ ಅಂತಕ್ಕಂಥ ಹಗ್ಗದಿಂದ ಕಟ್ಟಾಕ್ತೇನೆ, ಅದರಿಂದ ನಾವು ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಮಾಡಿದ್ದಾನೆ ಅಂತ ನೋಡ್ತೇವೆ. ಹೀಗೆ ಅದರಿಂದ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ, ಜನಗಳೆಲ್ಲ ಒಂದು ಗುರಿ, ನೀವು ಆಲೋಚನೆ ಮಾಡಿ, ನಿಮ್ಮ ಜೀವನದ ಗುರಿ ಏನು? ನಿಮ್ಮ ಜೀವನದ ಗುರಿ ಆಲೋಚನೆ ಮಾಡ್ಕೊಂಡು. ಸಾಮಾನ್ಯವಾಗಿ 99% ಜನ ಏನ್ ಹೇಳ್ತಾರೆ ಜೀವನ ಗುರಿ ಅಂತಂದ್ರೆ, ನಮ್ಮ ಕುಟುಂಬವನ್ನ ಕಾಪಾಡೋದೇ ನಮ್ಮ ಜೀವನದ ಗುರಿ ಅಂತ ಹೇಳ್ತಾರೆ. ನೋಡ್ಕೊಳ್ಳಿ, ನೀವು ಹಾಗೆ ಮಾಡ್ಕೊಳ್ತಾ ಇರೋದು. ಆಯ್ತಾ? ನಿಮ್ಮ ಕುಟುಂಬವನ್ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದೇ ನಮ್ಮ ಗುರಿ ಅಂತ ಕೊಟ್ಟಿರ್ತಾರೆ. ಈ ಪ್ರಕಾರ ಆಗಿದೆ.
ಇನ್ನು ಕೆಲವರು ಹೇಳ್ತಾರೆ ಧಾರ್ಮಿಕರು ಏನಂತಂದ್ರೆ ಏನು ನಿಮ್ ಗುರಿ ಅಂತಾರೆ, ನಾವು ಪರಮಾತ್ಮ ಹತ್ರ ಹೋಗ್ಬೇಕು ಅಂದ್ರೆ ನಾವು ಮುಕ್ತಿ ಪಡ್ಕೋಬೇಕು ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಏನ್ರಿ ಅಂತಂದ್ರೆ ಮುಕ್ತಿ ಅಂದ್ರೆ ಗೊತ್ತಿಲ್ಲ, ಅದು ಹೇಗಿದೆ ಗೊತ್ತಿಲ್ಲ, ಪಡ್ಕೋಬೇಕು ಅಂತ ಬರೀ ಬಾಯಿ ಮಾತಿದ್ದು ಅಷ್ಟೇ ಅದು. ಹೌದಾ? ಮುಕ್ತಿ ಬೇಕು ಅಂತ ಹೇಳ್ತಾರೆ, ಅದು ಕೇವಲ ಬಾಯಿ ಮಾತಿದ್ದು. ಸರಿ, ಮುಕ್ತಿ ಪಡ್ಕೋಬೇಕು ಅಂತಂದ್ರೆ ಪರಮಾತ್ಮ ಹೋಗ್ಬೇಕು ಅಂತ ಏನ್ ಮಾಡ್ಬೇಕು? ಕಡೆ ಪಕ್ಷ ಹೋಗಲೇಬೇಕು ಅಂತಂದಾಗ ದೇಹವನ್ನು ಬಿಟ್ಟು ಹೋಗ್ಬೇಕಾದ್ರೆ ದೇಹ ತಗೊಂಡೋಗಿ ಬರೋದಿಲ್ಲ. ದೇಹ ಬಿಟ್ಟು ಹೋಗೋದು ಅಂತಂದ್ರೇನು? ಸಾವು ಬರಬೇಕು. ಹಾಗಾದ್ರೆ ಸಾವಿಗೆ ರೆಡಿ ಇದ್ದಾರೆ ಅವರು? ಇಲ್ಲ. ಅಂದ್ರೆ ಬರೀ ಮಾನಸಿಕವಾಗಿರ್ತಾರೆ, ಬರೀ ಏನ್ ಮಾಡ್ತಾರೆ, ಮಾತಿಗೋಸ್ಕರ ಏನ್ ಮಾಡ್ತಾರೆ, ಮುಕ್ತಿ ಬೇಕು ಅಂತ ಹೇಳ್ತಾರೆ. ಮುಕ್ತಿ ಅಂದ್ರೆ ಏನಂತ ಗೊತ್ತಿಲ್ಲ, ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರಲ್ಲ ಅದಕ್ಕೆ ಹೇಳ್ತಾ ಹೋಗ್ತಾರೆ. ತಿಳ್ಕೋಬೇಕಾಗಿದೆ, ಜ್ಞಾನ ಬೇರೆ ತರ ಇದೆ. ಅದರಿಂದ ಶರಣರು ಕೊಡ್ತಕ್ಕಂಥ ಒಂದು ಜ್ಞಾನ ಅದು ಅಸಾಮಾನ್ಯತಕ್ಕಂಥ ಜ್ಞಾನ. ಸರಿಯಾಗಿ ಆಲೋಚನೆ, ಸರಿಯಾಗಿ ವಚನಗಳನ್ನ ಓದ್ತಾ ಹೋದಾಗ ತಿಳುವಳಿಕೆ ಬಂದು ಅಳವಡಿಸ್ಕೊಂಡಾಗ ಮಾತ್ರ ಅದು ಸತ್ಯ ಗೊತ್ತಾಗತ್ತೆ. ಅಲ್ಲಿ ತನಕ ಸತ್ಯ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪರಮಾತ್ಮ ಮಾಡಿದಾನೆ ಅಂತಂದ್ರೆ ಎಲ್ಲದನ್ನೂ ಕೂಡ ನಮಗೆ ಕೊಟ್ಟಿದ್ದಾನೆ. ಅಷ್ಟೇ ಇಲ್ಲ, ಭಯನೂ ಕೂಡ ಹುಟ್ಟಿಸಿದ್ದಾನೆ. ಸಾವು ಅಂತಕ್ಕಂಥ ಭಯವನ್ನು ಕೂಡ ಅಲ್ಲಿ ಹುಟ್ಟಿಸಿದ್ದಾನೆ. ಎಲ್ಲವನ್ನೂ ಕೂಡ ಮಾಡಿಬಿಟ್ಟು ಪರಮಾತ್ಮ ಆಡಿಸ್ತಾ ಇದ್ದಾನೆ, ಇಡೀ ಜಗತ್ತನ್ನ ಅಲ್ಲಿ ಆಡುತ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಲ್ಲಿ ನೋಡ್ತಾ ಇದ್ದಾನೆ. ಈ ಪ್ರಕಾರದಲ್ಲಿ ಇಲ್ಲಿ ಪರಮಾತ್ಮ ಆ ಒಂದು ಇದನ್ನು ಮಾಡ್ತಾ ಇದ್ದಂತೆ, ಅದು ಆಡ್ತಾ ಅಂತ ತಿಳ್ಕೊಂಡಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ಇನ್ನು ಎರಡನೇದಾಗಿ ಹೇಳ್ತಾರೆ, ಜಗವನ್ನೇಡಿಸುವನು ಅಂತ ತಿಳ್ಕೊಂಡು ಹೇಳ್ತಾರೆ. ಜಗವನ್ನೇಡಿಸುವನಂತ, ಏಡಿಸೋದು ಅಂತಂದ್ರೆ ಕಾಡೋದು ಅಂತ. ಅವನು ಬರೀ ಸುಮ್ಮನೆ ಬಿಟ್ಟಿಲ್ಲ, ಏನ್ ಮಾಡಿದ್ದಾನೆ, ಕಾಡ್ತಾನೆ ಇದ್ದಾನೆ ಎಲ್ಲರನ್ನೂ. ಅಂದ್ರೆ ಬೇರೆ ತರದಲ್ಲಿ ಕಾಡ್ತಾನೆ, ಡೈರೆಕ್ಟಾಗಿ ಏನು ಕಾಡೋದಿಲ್ಲ, ಮಾಯ ಮೂಲಕ, ಕರ್ಮಗಳ ಮೂಲಕವಾಗಿ ಅವನು ಕಾಡ್ತಾನೆ. ಯಾಕಂದ್ರೆ ಹಾಗೆ ಮಾಡೋದ್ರಿಂದ ನಮಗೆ ವಿನೋದ ಸಿಗೋದು. ಆಯ್ತಾ? ಪರಮಾತ್ಮನಿಗೆ ವಿನೋದ ಸಿಗೋದು ಹಾಗೆ ಮಾಡೋದಿದ್ದಾನೆ. ಅವನಿಲ್ಲ ವಿನೋದಿ, ಅವನು ಸುಮ್ಮನೆ ಕೂಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬಿಸಿಲು ತುಂಬಾ ಇದೆ ಅಂತಂದಾಗ, ಚಳಿ ಬೇಕು ಅಂತಂದ್ರೆ ಸರಿ, ಬಿಸಿಲು ತುಂಬಾ ಇದೆ ಅಂತಂದಾಗ ಏನ್ ಮಾಡ್ತಾನೆ, ಇನ್ನು ಜಾಸ್ತಿ ಬಿಸಿಲು ಕೊಡ್ತಾನೆ. ಹೌದಾ? ಏನ್ ಕೆಲವು ಸಲ ಮಳೆ ಬೇಕು ಅಂತಂದಾಗ ಏನ್ ಚಂಡಮಾರುತನೇ ಬರುವಂತ ರೀತಿಯಲ್ಲಿ ಮಾಡ್ಬೋದು. ಆನಂತರದಲ್ಲಿ ಸಾಕು ಅಂತಂದ್ರೆ ಸುನಾಮಿ ಕೊಡ್ಬೋದು. ಆನಂತರ ಗಾಳಿ ಬೇಕು ಅಂದ್ರೆ ಸುಂಡ್ರ ಗಾಳಿ ಕೊಡ್ಬೋದು, ಟಾರ್ನೆಡ್ಸ್ ಕೊಡ್ಬೋದು. ಏನು ಹೇಳಲಿಕ್ಕೆ ಆಗೋದಿಲ್ಲ ಪರಮಾತ್ಮ. ಅವನು ಒಟ್ಟಿಗೆ ಕಾಡ್ತಾನೆ, ಕಾಡ್ಬಿಟ್ಟು ಆ ಸಂದರ್ಭದಲ್ಲಿ ಇವನೇನ್ ಮಾಡ್ತಾನೆ ನೋಡೋಣ ಅಂತ ಪರೀಕ್ಷೆ ಮಾಡಿ. ಆಯ್ತಾ? ಅಂದ್ರೆ ಬೇರೆ ಇರ್ತದ್ರೆ ಕಷ್ಟಗಳೆಲ್ಲ ಕೊಡ್ತಾನೆ, ಕೊಟ್ಟು ಬಿಟ್ಟು ನೋಡ್ತಾನೆ ಇವನೇನ್ ಮಾಡ್ತಾನೆ ನೋಡಂತ. ಸುಖ ಸಂಪತ್ತನೆ ಕೊಡ್ತಾನೆ, ಅವಾಗ ನೋಡ್ತಾನೆ ಏನ್ ಮಾಡ್ತಾನೆ ಅಂತ. ಹೀಗೆ ಅವನು ಅದನ್ನ ಆನಂದಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾರೆ. ಹೀಗೆ ಇಲ್ಲಿ ಅವನು ಮಾಡ್ತಕ್ಕಂಥ ಒಂದು ಆಟ ಒಂದೆರಡು ತರ ಅಲ್ಲ. ಕೆಲವು ಸಲ ಭಾರಿ ಜ್ಞಾನಿಗಳನ್ನ ಅಜ್ಞಾನಿಗಳನ್ನಾಗಿ ಮಾಡ್ತಾನೆ. ಭಾರಿ ಜ್ಞಾನ ಎನಿಸ್ಕೊಂಡವ್ರನ್ನ ಅಜ್ಞಾನಿಗಳನ್ನ ಮಾಡ್ಬಿಟ್ಟು ಅಪಹಾಸ್ಯಗೊಳಗಾಗಬೇಕು ಆ ರೀತಿ ಮಾಡ್ಬಿಡ್ತಾನೆ. ಇನ್ನು ಏನೋ ಗೊತ್ತಿರತಕ್ಕಂಥ ವ್ಯಕ್ತಿನ ತುಂಬಾ ಮೇಲು ಕೂರಿಸಿರ್ತಾನೆ. ಇದೇ ಅವನ ಆಟ, ಇದೇ ಅವನ ಆಟ. ಈಗ ನೋಡಿ, ಕೆಲವರಿಗೆ ಭಾರಿ ಮನ್ನಣೆ ಸಿಗುವಂತ ರೀತಿಯಲ್ಲಿ ಮಾಡ್ತಾನೆ, ಭಾರಿ ಸುಖ ಸಿಗುವಂತ ರೀತಿಯಲ್ಲಿ ಮಾಡ್ತಾನೆ. ಸುಖ ಸಿಕ್ತು ಅನ್ನೋಷ್ಟೊತ್ತಿಗೆ ಅಲ್ಲಿ ಕಷ್ಟ ಪಟ್ಬಿಟ್ಟು ದುಃಖಕ್ಕೆ ಈಡು ಮಾಡ್ತಾನೆ. ಆಮೇಲೆ ಅಯ್ಯೋ ಕಷ್ಟ ಬಂತು, ಬದುಕೋದೇ ಬೇಡ ಅಂತಂದಾಗ ಮತ್ತೆ ಒಂದಷ್ಟು ಸುಖ ಅಂತ ತಿಳ್ಕೊಂಡು ಬಿಟ್ಟು ಇನ್ನು ಬದುಕು ಆಸೆ ಅಲ್ಲಿ ತೋರಿಸ್ತಾನೆ. ಆನಂತರ ದೊಡ್ಡದಾಗಿ ಅರಮನೆ ಅಂತ ಒಂದು ಮನೆ ಇರ್ತಕ್ಕಂಥವ್ರನ್ನ ಮುಂದೇನ್ ಮಾಡ್ತಾನೆ, ಸೆರೆಮನೆಗೆ ಕಳಿಸ್ತಾನೆ. ಇವೆಲ್ಲ ನೋಡ್ತಾರೆ ಪೇಪರ್ಗಳು. ಅರಮನೆ ಇರ್ತಕ್ಕಂಥ ದೊಡ್ಡ ಮರಮನೆ ಇರ್ತಾರೆ, ಅಂತವರೆಲ್ಲ ಏನಾಗುತ್ತೆ, ಮುಂದೆ ಸೆರೆಮನೆಗೆ ಹೋಗ್ತಾನೆ, ಜೈಲಿಗೆ ಹೋಗ್ತಕ್ಕಂಥ ರೀತಿಯಲ್ಲೂ ಅಲ್ಲಿ ಮಾಡ್ತಾನೆ. ಆಮೇಲೆ ತುಂಬಾ ನಿರ್ಗತಿಗರನ್ನ ತುಂಬಾ ದಿಢೀರ್ ಶ್ರೀಮಂತರನ್ನಾಗಿ ಅಲ್ಲಿ ಮಾಡ್ತಾನೆ. ಏನೋ ವಿಚಿತ್ರ ಅವನು ಮಾಡ್ತಾನೆ. ಅವನು ವಿನೋದಕ್ಕಂತೂ ಎಲ್ಲೂ ತಲೆಬಾಗ್ಲಿಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಎಷ್ಟೆಷ್ಟೋ ರೀತಿಯಲ್ಲಿ ಅವನು ಮಾಡ್ತಕ್ಕಂಥ ರೀತಿ ಒಂದೆರಡು ತರ ಅಲ್ಲ, ನಾನಾ ರೀತಿಯಲ್ಲಿ ಮಾಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಜಗದ ನಟನಾಟಕನ ಪರಿಯ ನೋಡಯ್ಯ ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ನೋಡಿ, ಏನ್ ವಿಶೇಷ ಅಂತಂದ್ರೆ, ಕಾಲೇಜು ಓದಲಿಕ್ಕಾಗ್ದೇನೆ ಅದರಲ್ಲೇ ಬಿಟ್ಟಂಥವ್ರು ಇವತ್ತು ಜಗತ್ತಿನ ಭಾರಿ ಶ್ರೀಮಂತರು. ಗೊತ್ತಾ ನಿಮಗೆ? ಕಾಲೇಜ್ ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಅರ್ಧದಲ್ಲಿ ಬಿಟ್ಟಿರ್ತಕ್ಕಂಥವ್ರು ಇವತ್ತು ಜಗತ್ತಿಗೆ ಭಾರಿ ಶ್ರೀಮಂತರು. ಯಾರು ಗೊತ್ತಾ? ನೋಡಿ, ಗೊತ್ತಾಗತ್ತೆ. ಮೈಕ್ರೋಸಾಫ್ಟ್ ಇದ್ದಾರಲ್ಲ ಅವರಲ್ಲಿ ನೋಡಿ. ಆನಂತರ ಮೊದಲು ಟೀ ಮಾರಾಟ ಮಾಡ್ತಾ ಇದ್ರಲ್ಲಿ ಅವ್ರು ಈಗೇನಾಗಿದ್ದಾರೆ ಗೊತ್ತೇನು? ದೇಶದ ಪ್ರಧಾನಿ ಆಗಿದ್ದಾರೆ. ಏನ್ ವಿಶೇಷ ನೋಡಿ. ಅಂದ್ರೆ ಎಂತೆಂತ ರೀತಿಯಲ್ಲಿ ಪರಮಾತ್ಮನೊಂದು ಆಟ ನಡೀತಾ ಇದೆ ಅಂತ ತಿಳ್ಕೊಂಡು. ಆಮೇಲೆ ಇನ್ನು ಕೆಲವರು ಪ್ರಧಾನಮಂತ್ರಿ ಆಗಿದ್ರು. ಆ ಪ್ರಧಾನಮಂತ್ರಿ ಅದು ಮುಗಿದ ನಂತರದಲ್ಲಿ ಅವ್ರೇನ್ ಮಾಡೋದು ಅಂತಂದ್ರೆ ಜೈಲಿಗೆ ಹೋಗ್ಬೇಕಾಯ್ತು. ಎಂತ ಆಟ ಪರಮಾತ್ಮಂದು, ಆಶ್ಚರ್ಯ ಆಗುತ್ತೆ. ಇನ್ನು ಎಷ್ಟೋ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾಡಿರ್ತಾನೆ. ಆ ಮುಖ್ಯಮಂತ್ರಿಗಳು ಆದಾಗಂತೂ ಆಟೋಟಪ್ಪ ಹೇಳಿಕೆ ಸಾಧ್ಯ ಇಲ್ಲ. ಆದ್ರೆ ಮುಂದೇನಾಗುತ್ತೆ, ಅವರು ಕೈದಿಗಳಾಗಿ ಜೈಲು ಸೇರ್ಕೊಂಡಿರ್ತಾರೆ. ಆಶ್ಚರ್ಯ ಇದೆ.
ಎಷ್ಟೋ ಜನ ಜೈಲಿರ್ತಕ್ಕಂಥ MP ಗಳಾಗಿರ್ತೀವಿ ಮಾಡ್ತೀವಿ. ಹೀಗೆ ಇವೆಲ್ಲವೂ ಕೂಡ ನಾಟಕದ ಕರ್ತೃವೇ ಅವನು, ನಾಟಕದ ನಿರ್ದೇಶಕನು ಅವನು, ಆ ನಂತರ ಕಲಾವಿದರಿದ್ರಲ್ಲ ಆತ್ಮಗಳು ಅದು ಅವನೇನೆ, ತಾನೇ ಪ್ರೇಕ್ಷಕ, ತಾನೇ ಎಲ್ಲವನ್ನೂ ಕೂಡ ಆಗಿದ್ದಾನೆ. ಆ ರೀತಿಯಲ್ಲಿ ಪರಮಾತ್ಮ ವಿನೋದಿಸ್ತಾ ಇದೆ ಅಂತ ತಿಳ್ಕೊಂಡು ಅಲ್ಲಿ ನೋಡ್ತಾರೆ. ಈ ಪ್ರಕಾರದಲ್ಲಿ ಅಲ್ಲಿ ಪರಮಾತ್ಮ ನಾಟ ನಡೀತಾ ಇದೆ. ಮುಂದೆ ಹೇಳ್ತಾರೆ ಜಗವ ರಂಜಿಸುವನು ಅಂತಕ್ಕಂಥ ಮಾತನಾಡ್ತಾರೆ. ರಂಜಿಸುವುದು ಅಂತಂದ್ರೆ ಒಂದು ಪ್ರಕಾಶಿಸುವುದು, ಶೋಭಿಸುವುದು ಅಂತ ತಿಳ್ಕೊಂಡು ಅರ್ಥ. ಜಗತ್ತು ತುಂಬಾ ಚೆನ್ನಾಗಿರ್ಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಮಾಡಿದ್ದಾರೆ. ಯಾಕಂದ್ರೆ ಈ ಜಗತ್ತನ್ನ ನೋಡ್ಕೊಂಡಾಗ ನಾವು ನೋಡ್ತಕ್ಕಂಥ ಕಣ್ಣುಗಳು ಬೇಕ್ರಿ. ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪ್ರಕೃತಿಯಲ್ಲಿ ಪರಮಾತ್ಮ ಕೊಟ್ಟಿದ್ದಾನೆ. ಎಲ್ಲದರಲ್ಲೂ ಕೂಡ ವಿಚಿತ್ರವಿರ್ತಕ್ಕಂಥ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅದನ್ನ ನೋಡ್ತಾ ಹೋದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ಆ ಒಂದು ಪ್ರಕೃತಿಯನ್ನ ಹೊಗಳ್ಲಿಕ್ಕೆ ಅಲ್ಲಿ ಶಬ್ದಗಳೇ ಸಾಧ್ಯ ಇದು. ಆನಂತರ ಸೂರ್ಯ, ಚಂದ್ರ, ನಕ್ಷತ್ರಗಳು ನೋಡ್ಕೊಳ್ಳಿ ಹೇಗಿದೆ ಅಂತ ತಿಳ್ಕೊಂಡು, ಎಷ್ಟು ಕತ್ತಲೆ ಬೆಳಕುಗಳನ್ನ ನೋಡ್ತಾ ಇದ್ದಾರೆ. ಆನಂತರದಲ್ಲಿ ಅನಂತವಾಗಿರ್ತಕ್ಕಂಥ ಆಕಾಶ ನೋಡ್ತೇವೆ, ಸುಂದರವಾಗಿರ್ತಕ್ಕಂಥ ಸಮುದ್ರ ತೀರಗಳನ್ನ ನೋಡ್ತೇವೆ, ನದಿಗಳು, ಬೆಟ್ಟ ಗುಡ್ಡಗಳು, ಗಿಡ ಮರಗಳು ಒಂದಲ್ಲ ಇರಲ್ಲ, ಈ ರೀತಿ ತುಂಬಾ ಸುಂದರವಾಗಿರ್ತಕ್ಕಂಥ ಸೃಷ್ಟಿಯನ್ನು ರಚಿಸ್ಬಿಟ್ಟು ಅಲ್ಲಿ ರಂಜಿಸ್ತಾ ಇದ್ದಾನೆ ಪರಮಾತ್ಮ ಅಂತ ನೋಡ್ತೇವೆ. ಅಷ್ಟೇ ಇಲ್ಲ, ಪ್ರಾಣಿಗಳು ತುಂಬಾ ಸುಂದರವಾಗಿರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ವಿಶೇಷವಾಗಿರ್ತಕ್ಕಂಥ ಜಲಚರಗಳು ಎಲ್ಲವೂ ಕೂಡ ಅಲ್ಲಿ ಪರಮಾತ್ಮ ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ರಂಜಿಸ್ತಾ ಇದೆ ಅಂತ ನೋಡ್ತೇವೆ. ಅದಕ್ಕೋಸ್ಕರನೇ ಅಕ್ಕಮಹಾದೇವರು ಪರಮಾತ್ಮನ ಈ ಎಲ್ಲ ರೀತಿಯಲ್ಲೂ ಕೂಡ ಕಂಡುಕೊಂಡು ಒಂದು ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಪರಮಾತ್ಮನ ಕಂಡುಕೊಂಡು ಅಲ್ಲಿ ಹೇಳ್ತಾರೆ ಚೆಲುವ ಗಂಡ ಅಂತ ಹೇಳ್ತಾರೆ ಪರಮಾತ್ಮನ ಅಲ್ಲಿ ಚೆಲುವ ಗಂಡ. ಎಲ್ಲದರಲ್ಲೂ ಕೂಡ ಅವನೇ ಇದ್ದಾನೆ, ಎಲ್ಲದರಲ್ಲೂ ಕೂಡ ಅವನಿದಾನಲ್ಲ, ಅದನ್ನ ನೋಡ್ತಕ್ಕಂಥ ಕಣ್ಣುಗಳು ಬೇಕು ಅಂತ ಕಣ್ಣುಗಳು ಅಕ್ಕಮಹಾದೇವರಲ್ಲಿತ್ತು. ಅವ್ರು ಹೇಳ್ತಾರೆ ಅದಕ್ಕೆ ಚೆಲುವ ಗಂಡ ಅಂತ ತಿಳ್ಕೊಂಡಲ್ಲಿ ಕರೀತಾರೆ. ಮುಂದೆ ಹೇಳ್ತಾರೆ ಜಗವ ಭುಜಿಸುವನು ಅಂತ ತಿಳ್ಕೊಂಡು ಪರಮಾತ್ಮ ಈ ಜಗತ್ತನ್ನ ರಚಿಸಿದಾನೆ, ಅದು ಆಗು ಹೋಗಳನ್ನ ಸವಿತಾ ಇದ್ದಾರೆ ಪರಮಾತ್ಮ. ಅಕ್ಕಮಹಾದೇವರಿಗೆ ಹೇಳ್ತಾರೆ ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತ, ತನ್ನ ವಿನೋದಕ್ಕೆ ತಾನೇ ಸೃಜಿಸಿದಂತ ಸಕಲ ಪ್ರಪಂಚವನ್ನು, ತನ್ನ ವಿನೋದಕ್ಕೆ ತಾನೇ ತಿರುಗಿದನಂತ ಬಹುದುಃಖಗಳಲ್ಲಿ ಇಂತನ್ನ ಚಿನ್ನಮಲ್ಲಿಕಾರ್ಜುನ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದ ಮತ್ತೆ ತಾನೇ ಪರಿವನು ಅದರ ಮಾಯಾಪಾಶನು ಅಂತಕ್ಕಂಥ ಮಾತನ್ನ ಅಕ್ಕಮಹಾದೇವರು ಹೇಳ್ತಾರೆ. ನಿಮಗೆ ಅನ್ಸುತ್ತೆ ಈ ಪರಮಾತ್ಮ ಅವ್ರು ವಿನೋದಕ್ಕೋಸ್ಕರ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಹೌದಾ? ಯಾಕೆ ಸುಮ್ಮನಿರಬಾರ್ದಾಗಿರ್ತಾರೆ? ಯಾಕೆ ನಮ್ಮನ್ನ ಗೋಳೈಕೊಡಕ್ಕೆ ಅಲ್ಲಂದ್ರೆ ನಮ್ಮನ್ನ ಗೋಳೈಕೊಡಕ್ಕೆ. ಬಟ್ ಏನಪ್ಪಾ ಅಂತಂದ್ರೆ ಅವ್ನು ವಿನೋದ, ಅವ್ನ ವಿನೋದಕ್ಕೆ ಅವ್ನು ಮಾಡ್ಕೊಂಡಿದ್ದಾನೆ. ಸರಿ ನೋಡಿ, ಯಾವ ರೀತಿ ಅಂತ ತಿರ್ಗುತ್ತಾ ಇದ್ದಾನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಬಹಳ ಹಿಂದೆ ಮನುಷ್ಯರಿಲ್ಲ, ಹೌದಾ? ಬಹಳ ಹಿಂದೆ ಏನು ಮನುಷ್ಯರಿಲ್ಲ, ಬೇರೆ 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 ಪ್ರಾಣಿಗಳು ಎಲ್ಲವೂ ಕೂಡ ಇತ್ತು. ಬಹಳ ಹಿಂದೆ ಡೈನೋಸಾರ್ಸ್ ಅಂತಕ್ಕಂಥದ್ದು ಇತ್ತು ಅಂತ ತಿಳ್ಕೊಂಡು ನೋಡ್ತೇವೆ. ಅವುಗಳು ಆನೆಯ ಒಂದು 10 ಪಟ್ಟು ದೊಡ್ಡವನ್ನು ತಿಳ್ಕೊಂಡು ಕೂಡ ಕೆಲವು ಸಲ ಹೇಳ್ತಾರೆ ಈಗ ಆನೆ 10 ಪಟ್ಟು ದೊಡ್ಡವನ್ನು ತಿಳ್ಕೊಂಡು. ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಮನುಷ್ಯನಿಗೆ ಮೆದುಳು ಜಾಸ್ತಿ ಇದೆ, ಅಂದ್ರೆ ಬುದ್ಧಿಶಕ್ತಿ ಜಾಸ್ತಿ ಇತ್ತ. ಆ ಡೈನೋಸಾರ್ಸ್ ಇದಾವಲ್ಲ, ಅದಕ್ಕೆ ಬುದ್ಧಿ ಇಲ್ಲ, ಮೆದುಳು ತುಂಬಾ ಕಮ್ಮಿ ಇತ್ತು ಅಂತ ತಿಳ್ಕೊಂಡು ಹೇಳ್ತಾರೆ, ಆಯ್ತಾ? ಅದಕ್ಕೆ ಸುಮ್ಮನೆ ತಮಾಷೆಗೆ ಅವರು ಹೇಳ್ತಾರೆ ಏನಂದ್ರೆ, ಆ ಡೈನೋಸಾರ್ಸ್ ಅದರ ಬಾಲಕ್ಕೆ ಇನ್ನೊಂದು ಯಾವ್ದಾದ್ರು ಒಂದು ಡೈನೋಸಾರ್ಸ್ ಬಂದ್ಬಿಟ್ಟು ಆ ಬಾಲ ಜೋರ ಕಚ್ಚಿದ್ರೆ 1 ವರ್ಷ ಬಿಟ್ಟು ಹಿಂತಿರುಗಿ ನೋಡ್ತಾ ಇತ್ತು ಅಂದ್ರೆ ಯಾರು ಕಚ್ಚಿದ್ರು ಅಂತ ತಿಳ್ಕೊಂಡು, ಅಂದ್ರೆ ಆ ಮೈಂಡ್ ಅಷ್ಟು ವೀಕ್ ಇತ್ತು ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಇದು ಹೆಂಗಿದೆ ಅಂತಂದ್ರೆ, ಇದನ್ನ ಯಾರಿಗೆ ಹೋಲಿಸ್ಬೋದು ಅಂತಂದ್ರೆ ಬಹುಶಃ ನಮ್ ಲಿಂಗಾಯತಿಗೆ ಹೋಲಿಸ್ಬೋದು ಏನಪ್ಪಾ. ಯಾಕ್ರಿ ಅಂತ ಕೇಳಬಹುದು. ಲಿಂಗಾಯತರು ಅಂತ ತಿಳ್ಕೊಂಡಿದ್ದಲ್ಲ, ಅವರು ಕೂಡ ಸ್ವಲ್ಪ ಡೈನಾಸಿಸ್. ಯಾಕಂದ್ರೆ 900 ವರ್ಷ ಆಯ್ತು ಬಸವಣ್ಣರು ಬಂದ್ರು, ಆಯ್ತಾ? 900 ವರ್ಷ ಆಯ್ತು ಬಸವಣ್ಣರು ಬಂದ್ರು. ಅವರ ಧರ್ಮ ಬೋಧಿಸ್ಬಿಟ್ಟು ತುಂಬಾ ವಿಶೇಷವಾಗಿರ್ತಕ್ಕಂಥ ತತ್ವಗಳನ್ನ ಕೊಟ್ಬಿಟ್ಟು ಅವರು ಮತ್ತೆ ಶರಣರು ಕೂಡ ಮುಕ್ತಾತ್ಮರ ಹೋದ್ರು. ಇನ್ನೂ ಕೂಡ ಈ ಲಿಂಗಾಯತ ಅಂತಕ್ಕಂಥ ಡೈನಾಸರ್ಸ್ ಇದಾವಲ್ಲ, ಇನ್ನೂ ಹೆಚ್ಚಿನಾಗಿತ್ತು. ಆ ಡೈನಾಸರ್ಸ್ 1 ವರ್ಷಕ್ಕೆ ತಿರುಗಿ ನೋಡ್ತಾ ಇತ್ತಂತೆ. ಇವು 900 ವರ್ಷ ಆದ್ರೂ ಕೂಡ ಇನ್ನು ಏನು ಗೊತ್ತಿಲ್ಲ ಬಸವಣ್ಣ ಬಗ್ಗೆ. ಎಂತದ್ದು ದೈವ ಆ ರೀತಿಯಲ್ಲಿ ಅಲ್ಲಿ ನೋಡ್ತೇವೆ. ಇದ್ರ ಬಗ್ಗೆ ಬೇಕಾದಷ್ಟು ವಿಷಯ ಹೇಳ್ಬೋದು, ಅದನ್ನ ಹೇಳಕ್ಕೋದಿಲ್ಲ. ಆದ್ರೆ ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಿದ್ದಾರೆ, ಅಲ್ಲಿ ಮುಂದೆ ಹೇಳ್ತಾರೆ ಜಗದೊಳಗಿಪ್ಪನು ಜಗದ ಹೊರಗಿಪ್ಪನು ಅಂತ. ಪರಮಾತ್ಮ ಏನಿದ್ರೆ ಜಗತ್ತಿನ ಒಳಗೂ ಇದ್ದಾನೆ, ಅವನು ಹೊರಗೂ ಇದ್ದಾನೆ. ಅಂದ್ರೆ ವಿಶ್ವದ ಒಳಗಿದ್ದಾನೆ, ವಿಶ್ವದ ಹೊರಗೂ ಪರಮಾತ್ಮ ಇರತಕ್ಕಂಥ ಮಾತನಾಡ್ತಾನೆ. ಶರಣ ಮಾತು ಹೇಳ್ತಾರೆ, 14 ಭುವನಗಳನ್ನು ಒಳಗೊಂಡಿರ್ತಕ್ಕಂಥ ಪರಮಾತ್ಮ ಅಂತಕ್ಕಂಥ ಮಾತನಾಡ್ತಾರೆ. ಅಂದ್ರೆ ಒಂದು ವಿಶ್ವ ಅಂತಂದ್ರೆ ಅಲ್ಲಿ ಎಷ್ಟೋ ಲಕ್ಷ 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 ಗ್ಯಾಲಕ್ಸಿಗಳು, ಆಯ್ತಾ? ಒಂದು ಗ್ಯಾಲಕ್ಸಿ ಅಂತಂದ್ರೆ ಎಷ್ಟೋ ಲಕ್ಷ 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 ಸೂರ್ಯರುಗಳು, ಹೌದಾ? ಅಂದ್ರೆ ಎಷ್ಟೋ ಲಕ್ಷ ಲಕ್ಷ ನಕ್ಷತ್ರಗಳೆಲ್ಲ ಸೇರ್ಕೊಂಡು ಗ್ಯಾಲಕ್ಸಿ ಆಗುತ್ತೆ. ಎಷ್ಟೋ ಲಕ್ಷ ಗ್ಯಾಲಕ್ಸಿ ಸೇರ್ಕೊಂಡು ಒಂದು ವಿಶ್ವ ಅಂತ ಆಗಿದೆ.
ಇಂಥ ಅನಂತ ವಿಶ್ವಗಳಲ್ಲಿ ಸೇರ್ಕೊಂಡ್ರೆ ಒಂದು ಭುವನ, ಅಂತ 14 ಭುವನಗಳಿಗೆ ಒಡೆಯ ಅಲ್ಲಿ ಪರಮಾತ್ಮ ಅಂತಕ್ಕಂಥ ಮಾತನ್ನು ಲೇಷನರು ಕಂಡುಕೊಂಡಿದ್ದಾರೆ ಅಂತ ತಿಳ್ಕೊಂಡು ನೋಡ್ತಾರೆ. ಹೀಗಿರ್ಬೇಕಾದ್ರೆ ಇಂಥ ಎಲ್ಲ ವಿಶ್ವವನ್ನು ಕೂಡ ಪರಮಾತ್ಮ ವ್ಯಾಪಿಸಿದ ಅಂತಕ್ಕಂಥ ಮಾತನ್ನ ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ಹಾಗೆ ಅವನು ವ್ಯಾಪ್ಸದಷ್ಟೇ ಅಲ್ಲ, ಎಲ್ಲದರ ಆಗುಗಳನ್ನ ತಾನು ಏಕಕಾಲದಲ್ಲಿ ನೋಡ್ತಾ ಇದ್ದಾನೆ ಅಂತ ನೋಡ್ತಾರೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ವಿಶ್ವತೋಮುಖ ಅಂತ ಹೇಳ್ತಾರೆ. ಪರಮಾತ್ಮ ವಿಶ್ವತೋಮುಖ, ಎಲ್ಲವನ್ನು ಕೂಡ ಆವರಿಸ್ತಕ್ಕಂಥ ಅಂದ್ರೆ ಸರ್ವವ್ಯಾಪಿ ಅಂತ ಕರೀತಾರೆ. ಆನಂತರ ವಿಶ್ವತೋ ಬಾಹು ಅಂತ ಹೇಳ್ತಾರೆ, ಅಂದ್ರೆ ಪರಮಾತ್ಮ ಸರ್ವಶಕ್ತ. ವಿಶ್ವತೋ ಪಾದ ಅಂತ ಹೇಳ್ತಾರೆ, ಸಮಸ್ತ ವಿಶ್ವಕ್ಕೆ ಅಲ್ಲಿ ಪರಮಾತ್ಮನ ಆಧಾರ ಅಂತ ಕೊಡ್ತಾರೆ. ಹೀಗೆ ಅವನು ವಿಶ್ವಾತ್ಮನಂದಾಗ ಎಲ್ಲರ ಆತ್ಮಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ಪರಮಾತ್ಮ ಅಂತಕ್ಕಂಥ ಮಾತು. ಹೀಗೆ ಆ ಪರಮಾತ್ಮನ ಬಿಟ್ಬಿಟ್ಟು ಜಗತ್ತಿಂದ ಪರಮಾತ್ಮ ಒಳಗೂ ಇದ್ದಾನೆ, ವಿಶ್ವದ ಹೊರಗೂ ಇದೆ ಅಂತಕ್ಕಂಥ, ಅವನು ಎಲ್ಲಿದ್ದರೂ ಅವನು ಅದನ್ನೆಲ್ಲವನ್ನು ಕೂಡ ಮೀರಿಯೂ ಕೂಡ ಇದ್ದಾನೆ ತಿಳ್ಕೊಂಡು ಕೂಡ ಅಲ್ಲಿ ಹೇಳ್ತಾರೆ ಶರಣರು. ಮುಂದೆ ಹೇಳ್ತಾರೆ ಜಗಕ್ಕೆ ತೋರಿಯೂ ತೋರದ ದಿಪ್ಪನು. ಪರಮಾತ್ಮ ಜಗತ್ತಿಗೆ ತೋರ್ತಾನೆ, ತೋರ್ದನು ಕೂಡ ಇರ್ತಾನೆ. ಆ ಸ್ಥಿತಿ ಪರಮಾತ್ಮನ ತಿಳ್ಕೊಂಡು ಅಂದ್ರೆ ಪರಮಾತ್ಮ ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು, ಸಾಕಾರನೂ ಹೌದು, ನಿರಾಕಾರನೂ ಹೌದು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಈ ಜಗತ್ತಿನಲ್ಲಿ ತೋರಿಯು ತೋರದಂತೆ ಬರ್ತಕ್ಕಂಥ ಒಂದು ಮಾತಲ್ಲಿ ಬೆಳೆಸ್ತಾರೆ. ಅದನ್ನೇ ಬಸವಣ್ಣ ಹೇಳ್ತಾರೆ, ತೋರುವ ನಯ್ಯ ಶಿವನು, ಅಡಗುವ ನಯ್ಯ ಶಿವನು, ಕಂಗಳ ಮುಂದೆ ಕಾಯಗೊಂಡು ಮನದ ಮುಂದೆ ಕನಸಾಗಿ ಕಾಡುವ ನಯ್ಯ ಶಿವನು, ಒಂದೆಡೆಯಲ್ಲಿದ್ದು ಹಲವೆಡೆ ತೋರುವನು, ಹಲವೆಡೆಯಲ್ಲಿದ್ದು ಒಂದೇ ರೂಪ ಆಗಿತ್ತು ಅಂತಕ್ಕಂಥ ಒಂದು ಮಾತನ್ನ ಅಲ್ಲಿ ಬಸವಣ್ಣ ಅಂದ್ರೆ ಪರಮಾತ್ಮನ ನಮ್ಮ ಇಂದ್ರಿಯಗಳ ಮೂಲಕವೇ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅತೀತವಾಗಿರ್ತಕ್ಕಂಥ ಗ್ರಹಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಅಲ್ಲಿ ಶರಣ ಹೇಳ್ತಾರೆ. ಇದೆಲ್ಲ ಇರ್ಬೇಕಾದ್ರೆ ಒಂದು ಪ್ರಶ್ನೆ, ಪರಮಾತ್ಮ ನಮ್ ತರ ಇದ್ದಾನ ಅಂತ. ಪರಮಾತ್ಮ ನಮ್ ತರ ಇದ್ದಾನ, ನಾವೇನ್ ತಿಳ್ಕೊಂಡಿದ್ರೆ ಪರಮಾತ್ಮ ನಮ್ ತರ ಇದ್ದಾನೆ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕೈ ಕಾಲೆಲ್ಲ ನಮ್ ತರನೇ ಪರಮಾತ್ಮ ಅಂತ. ಹೆಚ್ಚಂತಂದ್ರೆ ಒಂದಷ್ಟು ಜಾಸ್ತಿ ತಲೆಗಳಿರ್ಬೋದು, ಒಂದಷ್ಟೇ ಕೈಗಳಿರ್ಬೋದು, ಕಾಲ್ ಮಾತ್ರ ಎರಡು ಯಾಕೆ ನಡ್ಕೊಂಡು ಹೋಗಕ್ಕಾಗಲ್ಲ. ಹೀಗೆ ಅನ್ಕೊಂಡಿದ್ವಿ. ಮತ್ತೆ ಅಷ್ಟೇ ಎಲ್ಲ ಪರಮಾತ್ಮ ಕೂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇರಬೇಕು ಅಂತ ತಿಳ್ಕೊಂಡು ಹೀಗೆಲ್ಲ ತಿಳ್ಕೊಂಡು ನಾವು ಪರಮಾತ್ಮ ಅಂತ ತಿಳ್ಕೊಂಡು ಏನೋ ಕಲ್ಪನೆ ಮಾಡ್ಕೊಳ್ತೀವಿ. ಆಯ್ತಾ, ಏನೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ. ಈ ರೀತಿ ನೂರಾರು ಕಥೆಗಳನ್ನ ಕಲ್ಪನೆ ಮಾಡ್ಕೊಂಡು ಅದನ್ನ ಪರಮಾತ್ಮನ ಪೂಜೆ ತಕ್ಕೋದು ಅದೆಷ್ಟು ಮೂರ್ಖತನ ಅಲ್ವಾ? ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ವಿಶಾಲವಾದ ದೃಷ್ಟಿಕೋನದಿಂದ ಪರಮಾತ್ಮ ಯಾರು ಅಂತ ತಿಳ್ಕೊಂಡ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗಿದೆ. ಆ ರೀತಿಯಲ್ಲಿ ಹಿಂಗೆ ನಾವು ಪೂಜೆ ಮಾಡ್ತಿದ್ದೀವಲ್ಲ, ಅದನ್ನ ನೋಡಿ ಬಹುಶಃ ಪರಮಾತ್ಮ ನಗ್ತಾ ಇರ್ಬೇಕಲ್ವ? ಯಾಕಂದ್ರೆ ಅದು ಕೂಡ ಒಂದು ವಿನೋದ. ಹೌದಾ? ನಾನು ಜನಗಳು ಮಾಡ್ತಕ್ಕಂಥ ರೀತಿ ನೋಡ್ಬಿಟ್ಟು ಬಹುಶಃ ಪರಮಾತ್ಮನಿಗೆ ನಗು ಬರ್ತಾ ಇರ್ಬೋದು, ಹಿಂಗ್ ಮಾಡ್ತಾ ಇದ್ದಾರಲ್ಲ, ನಾನು ಇನ್ನೂ ಕೂಡ ಬಯಸ್ಕೊಳಕ್ ಆಗಿಲ್ಲ ಅಂತ ತಿಳ್ಕೊಂಡು ಅವ್ನು ನಗ್ತಾ ಇರ್ಬೋದು. ಹಾಗೆ ತಿಳ್ಕೊಬೇಕಾಗಿದೆ, ಪರಮಾತ್ಮ ಯಾವ ತರನೂ ಇಲ್ಲ, ಅವನ ಆಕಾರ ಬೇರೆ, ಅವನು ನಿರಾಕಾರ, ನಿರಂಜನ, ನಿರ್ಗುಣ ಅಂತಕ್ಕಂಥದ್ದನ್ನ ಅಲ್ಲಿ ಶಬ್ದ ಮಾಡುತ್ತಾರೆ. ಆನಂತರ ಮುಂದೆ ಹೇಳ್ತಾರೆ, ದರ್ಪದೊಳಗಣ ಪ್ರತಿಬಿಂಬದಂತಿಪ್ಪರು ಅಂತಕ್ಕಂಥ ಮಾತನಾಡ್ತಾರೆ. ನೋಡಿ, ಕನ್ನಡಿ ಮೂಲಕ ನಾವು ವಸ್ತುಗಳ ಪ್ರತಿಬಿಂಬ ನೋಡ್ತೇವೆ. ಕನ್ನಡಿ ಇದೆ, ವಸ್ತುಗಳ ಪ್ರತಿಬಿಂಬ ನೋಡ್ತಾ ಇದ್ದೇವೆ. ಆದ್ರೆ ಕನ್ನಡಿಯಲ್ಲಿ ಕೈ ಹಾಕಿ ವಸ್ತುಗಳೊಳಗೆ ಬರೋದಿಲ್ಲ. ಹೌದಾ? ವಸ್ತುಗಳು ತೊಡಗಿಲ್ಲ. ಅದಕ್ಕೆ ಕೇವಲ ನೋಡ್ತೇವೆ, ಗ್ರಹಿಸ್ಕೊಳ್ತೇವೆ, ಆದ್ರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ವಸ್ತುಗಳನ್ನ. ಆ ರೀತಿಯಲ್ಲಿ ಪರಮಾತ್ಮ ಇದ್ದಾನೆ, ಗ್ರಹಿಕೆಗೆ ನಿಲ್ಲುತ್ತಾನೆ, ಆದ್ರೆ ಮುಟ್ಲಿಕ್ಕೆ ಸಿಗೋದಿಲ್ಲ. ಹೌದಾ? ಮುಟ್ಲಿಕ್ಕೆ ಸಿಗೋದಿಲ್ಲ. ಈ ಪ್ರಕಾರದಲ್ಲಿ ಅವರಲ್ಲಿ ಪರಮಾತ್ಮ ದರ್ಪಣದೊಳ ಪ್ರತಿಬಿಂಬಿಸಿಕೊಳ್ಳತಕ್ಕಂಥ ಮಾತಾಡಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಪರಮಾತ್ಮ ಇದ್ದಾನೆ, ನಮ್ಮೊಳಗೆ ಆತ್ಮ ಒಂದು ರೀತಿಯಲ್ಲಿ ದರ್ಪಣ, ಒಂದು ರೀತಿಯಲ್ಲಿ ದರ್ಪಣ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತು, ಪ್ರತಿಬಿಂಬ ರೂಪದಲ್ಲಿ ಇದೆ ಅಂತಕ್ಕಂಥ ಮಾತನಾಡ್ತಾರೆ. ಹಾಗೆ ಪರಮಾತ್ಮನ ಅಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ತೋರ್ತಾನಷ್ಟೇ, ಅಲ್ಲಿ ಗ್ರಹಿಸ್ಕೋಬಹುದು ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಉದಕ ಪದ್ಮ ಪತ್ರದಂತಿಪ್ಪ ಅಂತಕ್ಕಂಥ ಒಂದು ಮಾತನಾಡ್ತಾರೆ. ಪರಮಾತ್ಮ ಸಕಲ ಜೀವರಾಶಿಯಲ್ಲೂ ಕೂಡ ಪರಮಾತ್ಮ ಅಸ್ತಿತ್ವ ಇದೆ. ಹೇಗಿದ್ದಾನೆ ಅಂತಂದ್ರೆ, ತಾವರೆ ಎಲೆಯ ಮೇಲೆ ನೀರನ್ನು ಹಾಕಿದ್ರೆ ಆ ನೀರೇ ಬೇರೆ ಇರ್ತದೆ, ಅಲ್ಲಿ ತಾವರೆ ಎಲೆ ಬೇರೆ. ಆ ರೀತಿ ಅಂದ್ರೆ ಪರಮಾತ್ಮ ಇದ್ದೂ ಕೂಡ ಇಲ್ಲದಂತೆ ಇರ್ತಾನೆ. ಈಗ ನೋಡಿ, ಮನುಷ್ಯನಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲ ಜೀವಿಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಇಷ್ಟಿದ್ರೂ ಕೂಡ ಆ ಜೀವಿಗಳಲ್ಲಿ ಸುಖ ಇದೆ, ದುಃಖ ಇದೆ, ನೋವಿದೆ, ನಲುವಿದೆ, ಕಷ್ಟ ಇದೆ. ಹೌದಾ? ಇದೆಲ್ಲದೂ ಕೂಡ ಇದೆ. ಮತ್ತೆಲ್ಲ ಬೇರೆ ಬೇರೆ ಎಲ್ಲವೂ ಕೂಡ ಇದೆ. ಈ ಎಲ್ಲ ಸ್ಪಂದನೆಗಳಿಗೆ ಪರಮಾತ್ಮ ಅತೀತನಾಗಿದೆ. ಅಂದ್ರೆ ಇದಕ್ಕೂ ಅವರಿಗೂ ಸಂಬಂಧ ಇಲ್ಲ. ಆ ರೀತಿಯಲ್ಲಿ ಉದಕ ಪದ್ಮ ಪತ್ರದಂತಿಪ್ಪ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಮನುಷ್ಯರು ನೋವು, ನಲಿವು, ಕಷ್ಟ, ಸುಖ ಅಂತಕ್ಕಂಥದ್ದು ಕೂಡ ಆಗ್ತೇವೆ. ನಮ್ಮಲ್ಲೇ ಪರಮಾತ್ಮ ಇದ್ರೂ ಕೂಡ ಅವನದಕ್ಕೆ ಒಳಗಾಗೋದಿಲ್ಲ, ಅವನು ಬೇರೆ ತರ ಇರ್ತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕಡೆದಾಗ ಹೇಳ್ತಾರೆ,
ನಿಜ ಗುರುವೇ ಸೋದರ ಕಪಿಲಿಸಿದ ಮಲ್ಲೇಶ್ವರನೇ, ನಿನ್ನ ನೋಟ ತೀರೊಡನೆ ಜಗದಾಟ ತೀರಿತು ಅಂತಕ್ಕಂಥ ಮಾತನಾಡ್ತಾರೆ. ಹೀಗೆ ಇಷ್ಟೆಲ್ಲ ಲೀಲೆಗಳನ್ನ ಆಡಿಬಿಟ್ಟು ವಿನಿಸ್ತಕ್ಕಂಥ ಪರಮಾತ್ಮ ಅವನಿಗೆ ಜಗತ್ತು ಸಾಕು ಅಂತಂದ್ರೆ, ಈ ಲೀಲೆ ಆಡಿದ ಸಾಕು ಅಂತಂದ್ರೆ, ಈ ವಿನೋದ ಸಾಕು ಅಂತಂದ್ರೆ ಎಲ್ಲವನ್ನು ಕೂಡ ತನ್ನ ಚಿತ್ರಗಳೇ ಅಡಗಿಸ್ಕೊಳ್ತಿರ್ತಕ್ಕಂಥ ಒಂದು ಮಾತನ್ನ ಅಲ್ಲಿ ಸಿದ್ದರಾಮೇಶ್ವರ ಅದನ್ನೇ ಅಕ್ಕಮಯ್ಯ ಹೇಳ್ತಾರೆ, ತನ್ನ ಜಗದ್ವಿಲಾಸ ಸಾಕಾದ ಮತ್ತೆ ತಾನೇ ಪರಿವನು ಅದರ ಮಾಯಾಪಾಶ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ಆ ಪರಮಾತ್ಮನ ಒಂದು ಲೀಲೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾತನ್ನ ಅಲ್ಲಿ ಸಿದ್ದರಾಮೇಶ್ವರರು ಒಂದು ತುಂಬಾ ಸುಂದರವಾಗಿರ್ತಕ್ಕಂಥ ವಚನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ. ನೋಡಿ, ಒಂದು ವಚನ ಇದನ್ನು ಕೂಡ ಬೇಕಾದಷ್ಟು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಈ ವಚನ ಅಷ್ಟು ಚೆನ್ನಾಗಿದೆ ಈ ವಚನ. ಇಂಥ ಎಷ್ಟು ಲಕ್ಷ ಲಕ್ಷ ವಚನಗಳನ್ನ ಸಿದ್ದರಾಮೇಶ್ವರ ಬರೆದ್ರು ಕೂಡ ನಮ್ಮ ದುರ್ದೈವಕ್ಕೆ ಇವತ್ತು ನಮಗೆ ಸಿಕ್ಕಿದ್ದು ಕೇವಲ 1992 ವರ್ಷಗಳು ಮಾತ್ರ ನಮಗೆ ಸಿಕ್ಕಿದೆ. ಏನಿದ್ರು ಕೂಡ ಅಂತ ಸಿದ್ದರಾಮೇಶ್ವರರು ನಮಗೆ ಒಂದು ಮಹಾಜ್ಞಾನವನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಾವು ತಿಳ್ಕೋಬೇಕು, ಎಲ್ಲ ರೀತಿಯಲ್ಲೂ ಕೂಡ ಪರಿವರ್ತನೆ ಆಗಬೇಕು, ಆಧ್ಯಾತ್ಮಿಕ ತುತ್ತುತ್ತಿಗೆ ಹೋಗ್ಬೇಕು ಅಂತ ಒಂದು ವಿಚಾರಗಳನ್ನು ಕೂಡ ತಮ್ಮ ವಚನ ಕೊಟ್ಟಿದ್ದಾರೆ. ಅಂತ ವಚನಗಳನ್ನ ಓದಬೇಕು, ಅನಂತರದಲ್ಲಿ ಅಳವಡಿಸ್ಕೋಬೇಕು, ಗ್ರಹಿಸ್ಕೋಬೇಕು, ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತು ದಿವಸ ಈ ಸಿದ್ದರಾಮೇಶ್ವರ ಒಂದು ಜಯಂತ್ಯುತ್ಸವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ದೇವೆ. ಆ ಸಿದ್ದರಾಮೇಶ್ವರರ ಒಂದು ಆಶೀರ್ವಾದ ಎಲ್ಲರೂ ಕೂಡ ಮೇಲೆ ಇರಲಿ ಅಂತ ಒಂದು ಮಾತನ್ನ ಹೇಳ್ತಾ ನನ್ನ ಮಾತನ್ನ ಹೇಳ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.